ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಜಿನಿ ಮೇಕಪ್ ವಿಶ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 10 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 11th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಮರಿದೆ ಹೈಪ್ ಕೂಡ ಮಾಡ್ಬಿಡಿ. ಅಂಡ್ ಬನ್ನಿ ಇವತ್ತಿನ 11th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ಪಟ್ಟ ಫೆರಳಲ್ಲೇ ನೋಡಿರ್ತೀವಿ, ನಮ್ ಹೀರೋ ಅವನ್ ಜೀವನದಲ್ಲೇ 20 ವರ್ಷ ಕಳ್ದೋಗ್ಬಿಟ್ಟಿದೆ. ಅಂದ್ರೆ ಅವ್ನಿಗೆ ಅದ್ರಲ್ಲಿ ನೆನಪೇ ಇಲ್ಲ. ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಜೀನಿಯನ್ನ ಮೀಟ್ ಮಾಡಕ್ಕೆ ಅಂತ ದುಬೈಗೆ ಹೋಗಿದ್ದ. ಅದೇ ಟೈಮಲ್ಲಿ ಇಲ್ಲಿ ಅಂದ್ರೆ ಹಯ್ಯೂನ್ ಇರ್ತಾನಲ್ವಾ, ಅವನು ಸಹಾರಾ ಅನ್ನೋ ಇನ್ನೊಂದು ಜೀನಿ ಹತ್ರ ಅಂದ್ರೆ ನಮ್ಮ ಹೀರೋ ಅವರ ಫ್ರೆಂಡ್ ಇವನ್ ಕೂಡ ಅವನನ್ನ ಮೀಟ್ ಮಾಡಿ ಹೀರೋ ಹತ್ರ ಎಲ್ಲರ ಹತ್ರ ವಿಚಾರಿಸ್ಕೊಂಡ್ ಬರ್ತಾ ಇದ್ದಾನೆ. ನಿನ್ನ ಕೇಳಿದಾಗ ಕೂಡ ನೀನೇನು ನಿಜ ಹೇಳ್ಬಾರ್ದು ಅಂತ ಹೇಳ್ತಾನೆ. ಏನಕ್ ಮುಚ್ಚಿಕಕ್ ಟ್ರೈ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಇಲ್ಲಿ ಇವನ್ಗೆ ವಾರ್ನಿಂಗ್ ಕೊಟ್ಟಿದ್ದಾದ್ಮೇಲೆ ಹಯ್ಯೂನ್ ಸ್ಟ್ರೈಟ್ ಆಗಿ ಅವ್ರ ರೂಮ್ಗೆ ಹೋದವನು ಅಂದ್ರೆ ಅವನ ಆಫೀಸ್ಗೆ ಹೋದವನು ಅಲ್ಲಿ ಗುಬೆ ಹುಡುಗಿ ಇರ್ತಾಳೆ. ಹೀರೋ ನಿನ್ನ ಮೀಟ್ ಮಾಡಿ ಏನಾದ್ರು ಕೇಳಿದ್ನ ಅಂದಾಗ ಹೌದು ಜೀನಿಯಾ ಬಗ್ಗೆ ಕೇಳಿದ್ರು, ನಾನ್ ಕೂಡ ದುಬೈಲಿ ಈ ತರ ಒಂದು ಜಾಡಿಯಲ್ಲಿ ಇದಾರೆ ಅನ್ನೋ ವಿಷಯನ ಹೇಳ್ದೆ ಅಂದಾಗ ಇವ್ನಿಗೆ ಸಕ್ಕ ಟೆನ್ಷನ್ ಆಗುತ್ತು. ಟಕ್ಕಂತೋಳ್ ಕತ್ತನ ಹಿಡಿದ್ಬಿಟ್ಟ. ನಿನ್ಗೆಷ್ಟು ಕೊಬ್ಬಿದ್ರೆ ನನ್ ಮಾತನ್ನ ಮೀರಿ ನೀನ್ ಅವನ ಹತ್ರ ಎಲ್ಲ ಹೇಳ್ತೀಯ, ದೇವರ ರಹಸ್ಯಗಳನ್ನ ಕೇಳಿಸ್ಕೊಂಬಾರ್ದು ಅಂತ ನಿನ್ ಕಿವಿನ ನಾನು ಕೇಳಿಸ್ದೇ ಇರೋ ತರ ಮಾಡ್ಬಿಟ್ಟೆ. ಇವಾಗ ನೀನ್ ಆ ರಹಸ್ಯನೆಲ್ಲ ಅವನ ಹತ್ರ ಹೋಗಿ ಹೇಳ್ತಾ ಇದೀಯಾ. ನಿನ್ಗೆ ಅವಾಗ್ಲೇ ನನ್ ಬಾಯಿನ ಕೂಡ ಮಾತಾಡಕ್ ಆಗ್ದಿರೋ ತರ ಮಾಡ್ಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತು. ನಿಂಗೆ ಬಿಟ್ರೆ ಆಗಲ್ಲ ಅಂತ ಹೇಳಿದವನು ಈಗ ಇನ್ಮೇಲೆ ಅಗ್ಗುಬೆ ಹುಡುಗಿಗೆ ಪಾಪ ಮಾತಾಡಕ್ಕೂ ಆಗಲ್ಲ ಆ ತರ ಮಾಡ್ಬಿಟ್ಟ. ಮತ್ತೆ ಇಲ್ಲಿ ದುಬೈಯಲ್ಲಿ ತೋರಿಸ್ತಾರೆ ನಮ್ ಹೀರೋ ಮತ್ತೆ ಜೀನಿಯಾ ಇಬ್ರು ಸಪರೇಟ್ ಆಗಿ ಮಾತಾಡ್ಕೊಳ್ಳಿ ಅಂತ ಇವಳು ಬಂದ್ಬಿಟ್ಟಿದ್ಲಲ್ವಾ. ಬಬ್ಲು ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಿಧಾನಕ್ಕೆ ಅವ್ರ ವಿಷಯಗಳನ್ನ ಕೇಳ್ತಾಳೆ. ಏನು ಹೀರೋ ಮತ್ತೆ ಜೀನಿಯಾ ಇಬ್ರು ತುಂಬಾ ಕ್ಲೋಸ್ ಆಗಿ ಏನಾದ್ರು ಲವ್ ಮಾಡ್ಕೊಂಡಿದ್ರ, ಅವ್ರ ರಿಲೇಶನ್ಶಿಪ್ ಆ ಲೆವೆಲ್ ಅಲ್ಲಿ ಇತ್ತ ಅನ್ನೋ ತರ ಎಲ್ಲ ಕೇಳಿದಾಗ ಆತರ ಅಂತ ಹೇಳಕ್ ಆಗಲ್ಲ, ಲವ್ ಅಲ್ಲಿ ಇದ್ರು ಇಲ್ಲ ಅಂತ ಕೂಡ ಹೇಳ್ಬೋದು ಅನ್ನೋ ತರ ಹೇಳ್ತಾ ಇರ್ತಾನೆ. ಆದ್ರೆ ಒಂದು ವಿಷಯ ಕನ್ಫರ್ಮ್, ಫಸ್ಟ್ ಅವನನ್ನ ಬ್ರೇಕಪ್ ಮಾಡಿದ್ದು ಜೀನಿಯಾನೆ, ಏನಕ್ ಬಿಟ್ಟೋದ್ಲು ಅಂತ ಕೂಡ ಗೊತ್ತಿಲ್ಲ ಅನ್ನೋ ತರ ಹೇಳ್ತಾ ಇರ್ತಾನೆ. ನಿಧಾನಕ್ಕೆ ಇವನ ಹತ್ರ ಮಾತಾಡ್ಕೊಂಡು ಎಲ್ಲಾ ವಿಷಯ ಇವಳು ಕಲೆಕ್ಟ್ ಮಾಡ್ತಿದ್ದಾಳೆ. ಅದಾದ್ಮೇಲೆ ನಮ್ ಹೀರೋ ಜೀನಿಯಾನ ಮೀಟ್ ಮಾಡಿದ್ದಾದ್ಮೇಲೆ ಅವ್ರ ಒಂದ್ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅದೊಂದು ಟೂರಿಸ್ಟ್ ಪ್ಲೇಸ್ ಅಲ್ವಾ, ಅಲ್ಲಿ ಒಂದು ಮಣ್ಣು ತರ ಇದೆ ಮತ್ತೆ ಕಲ್ಲುಗಳೆಲ್ಲ ಇದೆ. ಆ ಕಲ್ಲುಗಳ ಮಧ್ಯೆ ಒಂದು ಕತ್ತಿ ಸಿಕ್ಕಾಕೊಂಡಿರುತ್ತೆ. ಅಲ್ಲಿರೋ ಟೂರಿಸ್ಟ್ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ಸುಮಾರು ವರ್ಷಗಳ ಹಿಂದೆ ಅಂದ್ರೆ ಸಾವಿರ ವರ್ಷಗಳ ಹಿಂದೆ ಒಂದು ಜೀನಿ ಕೋಪ ಪಟ್ಟು ಅವನ ಕತ್ತಿನ ಈ ರಾಕ್ ಅಲ್ಲೇ ಇಲ್ಲೇ ಬಿಟ್ಟು ಹೊಟ್ಟೋಗಿದ್ದಾನಂತೆ ಅನ್ನೋ ತರ ಹೇಳ್ತಾ ಇರ್ತಾರೆ. ಇವಾಗ ಜಾಗನ ಕ್ರಾಸ್ ಮಾಡ್ಕೊಂಡು ಹೋಗ್ತಾರೋ ನಮ್ ಹೀರೋಗೆ ಕೆಲವೊಂದು ವಿಷಯಗಳು ನೆನಪು ಬರುತ್ತೆ. ಅಂದ್ರೆ ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಕೆಲವ್ರು ಬಂದು ಅವ್ರನ್ನ ಮಾರಾಟ ಮಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಒಂದು ಕಳ್ಳರ ಗುಂಪು ತರ. ಆತರ ಒಂದು ಗುಂಪಿಗೆ ರಾಜ ಅಂತ ಕಾಣಿಸುತ್ತೆ ಅವನು ನೋಡೋದಕ್ಕೆ. ಅವನು ನಮ್ ಹೀರೋನ ಬೈತಾ ಇದ್ದಾನೆ, ಇವನೊಂದು ದುಷ್ಟಶಕ್ತಿ, ಇವನನ್ನ ಇಲ್ಲಿಂದ ಓಡಿಸ್ರಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅದು ಏನ್ ವಿಷಯ ಅಂತ ಕ್ಲಿಯರ್ ಆಗಿ ತೋರಿಸಿಲ್ಲ, ಬಟ್ ಈ ತರ ಒಂದು ಇಮ್ಯಾಜಿನೇಷನ್ ಬರ್ತಾ ಇದ್ರೆ ಏನ್ ನಡೀತಾ ಇದೆ ಅಂತ ಅವ್ನಿಗೆ ಅರ್ಥನೇ ಆಗ್ತಾ ಇಲ್ಲ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಹೀರೋನ್ ಬಂದು ಮುಂದೆ ನಿಂತಿದ್ದಾಳೆ. ಇವ್ನ್ಗೆ ಇವಾಗ ಬಂದಿರೋ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ಕೊಳ್ಬೇಕಲ್ವಾ. ಮೋಸ್ಟ್ಲಿ ಅಲ್ಲಿರೋ ಕತ್ತಿ ಇವಂದೇನೇನು ಅಂತ ಡೌಟ್ ಬಂದು ಟಕ್ ಅಂತ ಟೈಮ್ ನ ಫ್ರೀಸ್ ಮಾಡ್ಬಿಟ್ಟು ರಾಕ್ ಮಧ್ಯೆ ಇರೋ ಕತ್ತಿನ ಎತ್ಬಿಟ್ರೆ ಟಕ್ ಅಂತ ಕೈಗೆ. ಓ ಇದು ನಂದೇನಾ, ನಾನೇ ಗೊತ್ತಿಲ್ಲದೆ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ ಅಂತ ಇವ್ನು ಹೇಳ್ತಾ ಇರ್ಬೇಕಾದ್ರೆ ಅದ್ ನಿಂದೆ ಆದ್ರೆ ಕೂಡ ನಿನ್ನ ಹತ್ರ ಎತ್ಕೊಳಂಗಿಲ್ಲ, ಅದಲ್ಲೇ ಇಟ್ಬಿಟ್ಟು ಹೋಗು. ಇವಾಗ ಇದೊಂದು ಟೂರಿಸ್ಟ್ ಪ್ಲೇಸ್ ಅಂದ್ರೆ ಗೌರ್ಮೆಂಟ್ ಹ್ಯಾಂಡ್ ಓವರ್ ಅಲ್ಲಿ ಇರುತ್ತೆ. ನಿನ್ ಪಡಂಗ್ ನಿನ್ನ ಹತ್ರ ಕತ್ತಿ ತಗೊಂಡೋದ್ರೆ ಆಮೇಲೆ ಕೇಸು ಅದು ಇದು ಅಂತ ಫೇಸ್ ಮಾಡ್ಬೇಕಾಗುತ್ತೆ. ಮರದಾಗಿ ಇಟ್ಬಿಡು ಅಂದಾಗ ಏನ್ ಹೇಳ್ತಾ ಇದ್ಯಾ, ಇದು ನನ್ ಕತ್ತಿ ಎತ್ಕೊಳಕ್ ಕೂಡ ಇನ್ನೊಬ್ಬರು ಪರ್ಮಿಷನ್ ಬೇಕಾ? ಸರಿ ಆಯ್ತು ಬಿಡು, ನೀನ್ ಹೇಳದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಕತ್ತಿನ ಮತ್ತೆ ರಿಟರ್ನ್ ಅಲ್ಲೇ ಇಟ್ಬಿಟ್ಟು ಟೈಮ್ ನ ನಾರ್ಮಲ್ ಮಾಡ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋ ಅಲ್ಲಿಂದ ಬಂದ್ಮೇಲೆ ಇನ್ನೊಬ್ಬ ಹೋಗಿ ಕತ್ತಿನ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಆಗ್ತಾ ಇಲ್ಲ, ಸಖತ್ ಗಟ್ಟಿಯಾಗಿರುತ್ತೆ. ಇಲ್ಲಿ ಈ ತರ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಹೀರೋಯಿನ್ ಹತ್ರ ಒಂದ್ ವಿಷಯ ಕೇಳ್ತಾನೆ. ಹೌದು, ನಾವ್ ದುಬೈಗ್ ಬರ್ಬೇಕಾದ್ರೆ ಕೊರಿಯಾನಲ್ಲಿ ಏರ್ಪೋರ್ಟ್ ಅಲ್ಲೇ ಒಂದು ಹುಡುಗಿ ನಿನ್ ಫ್ರೆಂಡ್ ನ ನೋಡ್ಕೊಂಡು ಹತ್ರ ಬೇಜಾರಲ್ಲಿ ಮುಖ ಇಟ್ಕೊಂಡು ಹೋದ್ಲಲ್ಲ, ಏನ್ ವಿಷಯ ಅಂತ ಕೇಳಿದಾಗ ಅವಳು ನನಗೆ ಬೆಸ್ಟ್ ಫ್ರೆಂಡ್ ಅಲ್ವಾ, ಅವಳಿಗೆ ಗರ್ಲ್ ಫ್ರೆಂಡ್ ಆಗಿದ್ದವಳೆ ಆ ಏರ್ಪೋರ್ಟ್ ಅಲ್ಲಿ ನೋಡಿದ್ ಹುಡುಗಿ. ಅವರಿಬ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು ಬಿಡ. ಅವಾಗ ಹುಡುಗಿ ಲವ್ ಮಾಡ್ಕೊಂತಿದ್ರಿ ಅಂದಾಗ ಏನೋ ಹುಡುಗಿ ಲವ್ ಮಾಡ್ಕೊಂತ ಇದ್ರ, ಈ ಪ್ರಪಂಚ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆಯೋ ಗೊತ್ತಿಲ್ವೇ ಅಂತ ನಮ್ ಹೀರೋ ಲಿಕ್ ಕೊಡ್ತಾ ಇರ್ತಾನೆ. ಆಗ ಹೇಳ್ತಾನೆ ಈ ತರ ನಾವೊಂದು ರೆಸ್ಟೋರೆಂಟ್ ಕುತ್ಕೊಂಡು ತಿಂತಾ ಇದ್ವಿ ಅಂತ. ಅಂದ್ರೆ ನಮ್ ಹೀರೋನ್ ಯಾವಾಗ ಒಂದು ರೆಸ್ಟೋರೆಂಟ್ ಹೋಗ್ಬಿಟ್ಟು ಒಂದೇ ಫುಡ್ ನ ಆರ್ಡರ್ ಮಾಡ್ತಾಳಲ್ಲ, ಆತರ ತಿಂತಾ ಇರ್ಬೇಕಾದ್ರೆ ಹೀರೋನ್ ಅವರ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಗೆ ಅಂದ್ರೆ ಏರ್ಪೋರ್ಟ್ ಅಲ್ಲಿ ನೋಡಿದ್ ಹುಡುಗಿಗೆ ಟೆನ್ಷನ್ ಆಗೋಗುತ್ತೆ. ಏನಿದು ಯಾವಾಗ ನೋಡಿದ್ರು ಇದನ್ನೇ ತಿಂತಾ ಇರ್ತೀಯ, ಬೇರೆ ಏನೋ ನಿಂಗೆ ಕೊಡ್ಸಲ್ವಾ ಹಂಗೆ ಹಿಂಗೆ ಅಂತ ಹೇಳಿ ಹೀರೋನ್ ಅವ್ರ ಫ್ರೆಂಡ್ ಹತ್ರ ಗಲಾಟೆ ಮಾಡಿದಾಗ ಹೌದು ಟೈಮ್ ಟೇಬಲ್ ಹಿಂಗೆ ಫಾಲೋ ಮಾಡ್ಬೇಕು, ನಾವ್ ಹಿಂಗೆ ತಿನ್ಬೇಕು ಅನ್ನೋ ತರ ಹೇಳಿದಾಗ ಅವಳಿಗೆ ಟೆನ್ಷನ್ ಆಗೋಗುತ್ತೆ. ನೋಡು ನಿನಗೆ ಅವಳು ಇಂಪಾರ್ಟೆಂಟಾ ನಾನ್ ಇಂಪಾರ್ಟೆಂಟಾ, ನಾನ್ ನಿನ್ ಗರ್ಲ್ ಫ್ರೆಂಡ್ ಅಥವಾ ಅವಳು ನಿನ್ ಫ್ರೆಂಡ್ ಅನ್ನೋ ತರ ಎಲ್ಲ ಕೇಳಿದಾಗ ಬೇರೆ ಏನೋ ಮಾತಾಡಕ್ಕಾಗಿಲ್ಲ. ಹೀರೋಯಿನ್ ಅವ್ರ ಫ್ರೆಂಡ್ ಕೈಲಿ ನನ್ಗೆ ಅವಳೇ ಇಂಪಾರ್ಟೆಂಟ್ ಅಂದ್ರೆ ನಮ್ ಹೀರೋಯಿನ್ ಇಂಪಾರ್ಟೆಂಟ್ ಅಂತ ಹೇಳಿರ್ತಾಳ. ಅವಾಗ ಅವ್ರ ಗರ್ಲ್ ಫ್ರೆಂಡ್ ಸರಿ ಆಯ್ತು ನಮ್ಗೆ ಬ್ರೇಕಪ್ ಅಂತ ಹೇಳಿ ಅವ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗಿರ್ತಾಳೆ. ಈ ಸ್ಟೋರಿನ ಕೇಳಿದ್ಮೇಲೆ ನಮ್ ಹೀರೋ ವಿಚಿತ್ರವಾಗಿರುತ್ತೆ. ಹುಡುಗಿ ಲವ್ ಮಾಡ್ಕೊಂತಾರೆ ಅಂತ ಕೇಳಿದೆ, ಹುಡುಗಿನೇ ಲವ್ ಮಾಡ್ಕೊಂತಾರ ಅನ್ನೋ ತರ ನೋಡ್ತಾ ಇರ್ತಾನೆ. ಇವ್ರ ಹತ್ರ ಜಾಲಿಯಾಗಿ ಒಂದ್ ಕಡೆ ನೋಡ್ಕೊಂಡ್ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಇನ್ನೊಂದ್ ಜೋಡಿನ ತೋರಿಸ್ತಾರೆ. ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಮತ್ತೆ ಅವ್ರ ಅಜ್ಜಿನ. ಇಬ್ರು ಸಖತ್ ಖುಷಿಯಾಗಿ ದುಬೈ ನಮ್ದು ಅನ್ನೋ ತರ ಫುಲ್ ಆಗಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಸಖತ್ ಖುಷಿಯಾಗಿರ್ತಾರೆ. ಸಖತ್ ಶಾಪಿಂಗ್ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಈ ತರ ಶಾಪಿಂಗ್ ಮಾಡ್ತಾ ಇದ್ದಾಗ ಇದ್ ತಗೋ ಇದ್ ಚೆನ್ನಾಗಿರುತ್ತೆ, ಅದ್ ತಗೋ ಇದ್ ಚೆನ್ನಾಗಿರುತ್ತೆ ಅನ್ನೋ ತರ ಎಲ್ಲದನ್ನು ಇಸ್ಕೊಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಜಾಗದಲ್ಲಿ ನಮ್ಮ ಹೀರೋಯಿನ್ ಅವ್ರ ಅಜ್ಜಿ ಕ್ಯಾರೆಕ್ಟರ್ ನಮ್ಮ ಹೀರೋಯಿನ್ ಅವ್ರ ಫ್ರೆಂಡ್ ಗೆ ತುಂಬಾನೇ ಇಷ್ಟ ಆಗೋಯ್ತು. ಈ ತರ ಒಂದು ಹುಡುಗಿ ಇರ್ತಾಳ ಅನ್ನೋ ತರ. ಈ ತರ ಅವರು ಜಾಲಿಯಾಗಿ ಶಾಪಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವ್ರ ಅಜ್ಜಿಗೆ ಒಂದು ವಿಷಯ ನೆನಪು ಬರುತ್ತೆ. ಒಂದು ಸಣ್ಣ ಫ್ಲಾಶ್
ಫ್ಲಾಶ್ ಬ್ಯಾಕ್. ಒಂದಿನ ಅವ್ರಿಗೆ ತುಂಬಾನೇ ಕೈ ನೋವ್ತಾ ಇದೆ ಅಂತ ಹೇಳಿ ಒಂದ್ ಜಾಗದಲ್ಲಿ ಕುತ್ಕೊಂಡು ತೈಲ ಏನೋ ಹುಡುಕ್ತಾ ಇರ್ತಾರೆ. ಅವಾಗ ನಮ್ ಹೀರೋಯಿನ್ ಬಂದು ಕೊಡಜ್ಜಿ ನಾನೇ ಹಚ್ತೀನಿ ಅಂತ ಹೇಳಿ ಅದನ್ನ ಅವ್ರ ಕೈಗೆ ಹಚ್ಬೇಕಾದ್ರೆ ಒಂದ್ ವಿಷಯ ಕೇಳ್ತಾಳೆ. ಅಜ್ಜಿ ನೀವು ನಿಮ್ ಮಗಳನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದೀರಾ, ಅದೇ ನಮ್ಮಮ್ಮನ ನೀವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀರಾ ಅಂದಾಗ, ಹೌದು ಕಣೆ ಎಷ್ಟಾದ್ರೂ ನನ್ ಮಗಳಲ್ವಾ, ಎಷ್ಟೇ ಒಂದ್ ಕಡೆ ನನ್ಗೆ ಕೋಪ ಇದ್ರೆ ಕೂಡ ಮಿಸ್ ಮಾಡ್ಕೊಂತೀನಲ್ವಾ ಅನ್ನೋ ತರ ಎಲ್ಲ ಹೇಳಿರ್ತಾರೆ. ಈಗ ಅದು ಇವ್ರಿಗೆ ನೆನಪು ಬರುತ್ತಾ. ಅದೇ ಟೈಮಲ್ಲಿ ಇದೇ ವಿಷಯನ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕೂಡ ನೆನೆಸ್ಕೊಂತಾಳೆ. ಹೆಂಗಾದ್ರೂ ಮಾಡಿ ಅವ್ರ ಅಜ್ಜಿನ ಅವ್ರ ಅಮ್ಮನ ಮೀಟ್ ಮಾಡೋತರ ಅಲ್ಲ ಅಂದಿದ್ರು ಅಟ್ಲೀಸ್ಟ್ ದೂರದಿಂದ ಆದ್ರೂ ನೋಡಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಒಂದು ಹೋಟೆಲ್ ಎದುರುಗಡೆ ನಿಂತಿರ್ತಾರೆ. ಆಪೋಸಿಟ್ ಹೋಟೆಲ್ ಇಂದಾನೆ ಇವರ ಮಗಳು ಅಂದ್ರೆ ನಮ್ ಹೀರೋಯಿನ್ ಅವ್ರ ಅಮ್ಮನು ಹೊರಗಡೆ ಬಂದು ಯಾರ ಹತ್ರನೋ ಮಾತಾಡ್ತಾ ಇದಾರೆ. ಇದನ್ನ ನೋಡಿದ ತಕ್ಷಣ ಹೀರೋಯಿನ್ ಅವ್ರ ಅಜ್ಜಿ ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ಕಣ್ಣೀರ್ ಬರ್ತಾ ಇರುತ್ತೆ. ಇದನ್ನ ನೋಡಿ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಬೇಜಾರ್ ಅನ್ನೋದಕ್ಕಿಂತ ನಾನೇ ಬೇಡ ನಮ್ಮ ಅಮ್ಮನೂ ಬೇಡ ಅಂತ ಹೇಳಿ ನಮ್ಮನ್ನ ಅಲ್ಲಿ ಅನಾಥರ ತರ ಬಿಟ್ಬಿಟ್ಟು ಈ ಜಾಗಕ್ಕೆ ಬಂದಿರೋ ಮಗಳ ಮೇಲೆ ಇವ್ರಿಷ್ಟು ಪ್ರೀತಿ ತೋರಿಸ್ತಾ ಇದಾರೆ. ಈ ತರ ಪ್ರೀತಿ ತೋರ್ಸಕ್ಕೆ ನನ್ ಮೇಲೆ ನನಗೆ ಅಂತ ಒಂದ್ ಅಮ್ಮ ಇದ್ದಿದ್ರೆ ನಾನು ಈ ತರ ಬೆಳೀತಾ ಇರ್ಲಿಲ್ವಲ್ಲ ಅಂತ ಹೇಳಿ ಫೀಲ್ ಮಾಡ್ತಾರೆ. ಇದ್ರು ಅವ್ರ ಅಜ್ಜಿಯಿಂದ ತಾನೇ ಇವಾಗ ಅವಳು ಈ ಸ್ಥಾನದಲ್ಲೇ ಇರೋದು. ಮತ್ತೆ ಅವ್ರ ಅಜ್ಜಿ ಸಾಮಾನ್ಯವಾಗಿ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರೆ ಕೂಡ ಇವ್ರ ಕೈಯಲ್ಲಿ ನೋಡಕ್ ಆಗಲ್ಲ. ಇನ್ನು ಅವ್ರ ಮಗಳನ್ನ ನೋಡ್ಕೊಂಡು ಅಳ್ತಾ ಇದಾರೆ ಅಂದ್ರೆ ಇವ್ಳಿಗೆ ಎಷ್ಟು ಕೋಪ ಬರುತ್ತೆ. ಅದಕ್ಕೆ ಅವ್ರ ಅಜ್ಜಿ ಹೇಳಿರೋ ಟ್ರಿಕ್, ಕೋಪ ಬಂದಾಗಲ್ಲ ಆ ವಾಚ್ ಅಲ್ಲಿರೋ ಟೈಮ್ ಸೌಂಡ್ ನ ಕೇಳಿಸ್ಕೊ ಅಂತ ಹೇಳಿರ್ತಾರಲ್ವಾ, ಸೊ ಆ ಕಿವಿ ಹತ್ರ ವಾಚ್ ನ ಇಟ್ಕೊಂಡು ಸೌಂಡ್ ನ ಕೇಳಿಸ್ಕೊಂತಾ ಇರ್ತಾಳೆ. ಇನ್ನೊಂದ್ ಕಡೆ ಸೂಪರ್ ಮಾರ್ಕೆಟ್ ಲೇಡಿನ ತೋರಿಸ್ತಾರೆ. ಅವಳು ಇವತ್ತು ಅವ್ರ ಹಸ್ಬೆಂಡ್ ಗೆ ಡಿವೋರ್ಸ್ ಕೊಡೋ ದಿನ, ಅದರಿಂದ ಮೇಕಪ್ ಎಲ್ಲ ಬೇರೆ ಹಾಕೊಂತಾ ಇರ್ತಾಳೆ. ಅವಾಗ ಅವ್ರ ಮಗಳು ಬಂದು ಕೇಳ್ತಾರಮ್ಮ, ಯಾಕಮ್ಮ ಸಡನ್ ಆಗಿ ಈ ತರ ಒಂದು ಡಿಸಿಷನ್ ತಗೊಳ್ತಾ ಇದ್ದೀರಾ, ಸರಿ ಆಯ್ತು ನಾಳೆ ದಿನ ನಾನೆಲ್ಲಿ ಇರ್ಬೇಕು, ನನ್ಗೊಂದು ಅಪಾರ್ಟ್ಮೆಂಟ್ ತಗೊಡಿ, ನಾನು ಇನ್ಮೇಲೆ ಅಲ್ಲೇ ಇರ್ತೀನಿ ಸಪರೇಟ್ ಆಗಿ ಅಂದಾಗ, ಅದನ್ನ ಯಾಕೆ ನನ್ನ ಹತ್ರ ಬಂದು ಕೇಳ್ತಾ ಇದೀಯಾ, ಮಗಳು ನನ್ಗೆ ಮಗಳು ಬೇಕು ಅಂತ ಹೇಳಿ ನಾನ್ ಇನ್ವರ್ಗೂ ಬಂದೆ, ನೀನ್ ಅಮ್ಮ ಬೇಕು ಅಂತ ಒಂದ್ಸತಿ ಆದ್ರೂ ನನ್ನ ಹತ್ರ ಬಂದ, ಅಥವಾ ನಾನಿನ್ನ ಹುಡ್ಕೊಂಡ್ ಬಂದಾಗ ನನ್ಗೆ ಮರ್ಯಾದೆ ಏನಾದ್ರು ಕೊಟ್ಟ, ನೀನ್ ಎಲ್ಲಾದ್ರೂ ಹೋಗು ನಿಮ್ಮ ಅಪ್ಪ ಎಲ್ಲಾದ್ರೂ ಹೋಗ್ಲಿ, ನನಗ ಅದ್ರ ಬಗ್ಗೆ ಎಲ್ಲ ಚಿಂತೆ ಇಲ್ಲ, ಇನ್ಮೇಲೆ ಉಳಿದಿರೋ ನನ್ ಜೀವನನಾದ್ರೂ ನನಗೋಸ್ಕರ ಬದುಕ್ಬೇಕು ಅಂತ ಅನ್ಕೊಂಡಿದೀನಿ, ನೀನೇನಾದ್ರೂ ಆಗು ನಿಮ್ಮ ಅಪ್ಪ ಏನಾದ್ರೂ ಆದ್ರೆ ನನಗೇನು ಅನ್ನೋ ತರ ಹೇಳ್ಬಿಟ್ಟು ಅವ್ರ ಅಲ್ಲಿಂದ ಅವರ ಮೂರನೇ ವಿಷ್ ಕೇಳೋದಕ್ಕೆ ಅಂತ ಹೀರೋನ ನೋಡಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ಇವ್ರು ಕೇಳೋ ವಿಷ್ ಏನಂದ್ರೆ, ನಾನ್ ನಿನ್ನ ಹತ್ರ ಕೇಳ್ಕೊಂಡಿರೋ 2 ವಿಷ್ನ ನೀನ್ ಮರ್ತೋಗ್ಬೇಕು ಅಂತ. ಅದಕ್ಕೆ ಎಕ್ಸಾಂಪಲ್ ಕೂಡ ಆಲ್ರೆಡಿ ನಮ್ ಹೀರೋ ಕೊಟ್ಟಿದ್ದ ಅಲ್ವಾ, ಒಬ್ರು 2 ವಿಷ್ನ ಕೇಳಿದಾದ್ಮೇಲೆ 70 ವರ್ಷವರೆಗೂ ವೇಟ್ ಮಾಡಿದ್ರು, ಆಮೇಲೆ ಲಾಸ್ಟ್ ಅಂಡ್ ಫೈನಲ್ ಆಗಿ ಆ 2 ವಿಷ್ನ ಮರ್ತೋಗ್ಬೇಕು ಅಂತ ಕೇಳಿದ್ರು ಅಂತ. ಆ 2 ವಿಷ್ನ ಮರ್ತೋಗ್ಬೇಕಾಗಿರೋದು ವಿಷ ಕೇಳ್ತಾ ಇರೋರಲ್ಲ, ವಿಷ ಹೇಳಿರೋ ನಮ್ ಹೀರೋ ಮರ್ತೋಗ್ಬೇಕು ಅಂತ ಅವ್ರು ಕೇಳಿದ್ರು. ಅದೇ ತರ ವಿಷ್ ಈ ಲೇಡಿ ಕೇಳಿದಾಗ ನಮ್ ಹೀರೋಗೆ ನಗು ಬಂದ್ಬಿಡ್ತು. ನಮ್ ಹೀರೋ ಹೇಳ್ತಾನೆ, ಯಾರೇ ನನ್ನ ಹತ್ರ ಏನೇ ವಿಷ್ ಕೇಳಿದ್ರೆ ಕೂಡ ಅದೆಲ್ಲ ನನ್ಗೆ ಚೆನ್ನಾಗಿ ನೆನ್ಪಿರುತ್ತೆ, ನನ್ಗೆ ಅದನ್ನೆಲ್ಲ ಮರೆಯಕ್ ಆಗೋದೇ ಇಲ್ಲ ಅಂತ. ಇದನ್ನ ಕೇಳಿಸ್ಕೊಂಡು ಇವ್ರಿಗೆ ಸಖತ್ ಶಾಕ್ ಆಗೋಯ್ತು. ಒಂದ್ ವಿದ್ದಲ್ಲಿ ಇವ್ರಿಗೆ ರಿಯಲೈಸೇಷನ್ ಆಯ್ತು, ನಮ್ ಹೀರೋ ಇವಳನ್ನ ಚೀಟ್ ಮಾಡ್ಬಿಟ್ಟ ಅಂತ. ಅಂದ್ರೆ ಅವಳು ಮೂರನೇ ವಿಷ ವೇಸ್ಟ್ ಆದಂಗೆ ತಾನೆ ಲೆಕ್ಕ, ಕೇಳ್ಬಿಟ್ ಮೇಲೆ ಅದನ್ನ ಅವಳು ರಿವರ್ಸ್ ತಗೊಳಕ್ಕೂ ಆಗಲ್ಲ, ಏನು ಮಾಡಕ್ಕೂ ಆಗಲ್ಲ. ನಮ್ ಹೀರೋ ಹೇಳ್ತಾನೆ, ನಾನ್ ನಿಮ್ಮ ಹತ್ರ ಹೇಳಿದ್ದು ಸುಳ್ಳು, ನಿಮ್ಗೆ ಅದು ಇನ್ನೂ ರಿಯಲೈಸ್ ಆಗಿಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನನ್ ಕೈಲಿ ಯಾರೇ ಏನೇ ವಿಷ್ ಕೇಳಿದ್ರೆ ಕೂಡ ಮರೆಯಕ್ ಆಗಲ್ಲ. ಹಂಗ್ ನಾನ್ ಮರ್ತಿದ್ರೆ ಆತರ ಒಬ್ರು ನನ್ನ ಹತ್ರ ವಿಷ್ ಕೇಳಿದ್ರು ಅಂತ ನಿಮ್ಮ ಹತ್ರ ನಾನು ಹೆಂಗ್ ಹೇಳ್ತಾ ಇದ್ದೆ, ನೀವ್ ಅದನ್ನೆಲ್ಲ ಯೋಚನೆ ಮಾಡಿಲ್ವಾ ಅನ್ನೋ ಹತ್ರ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡ ಲೇಡಿಗೆ ಸಖತ್ ಶಾಕ್ ಆಗೋಯ್ತು. ಅನ್ಯವಾಗ ನಾನ್ ಮೂರನೇ ವಿಷ್ ನಾನು ವೇಸ್ಟ್ ಮಾಡ್ಬಿಟ್ನಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಲು. ಅದಾದ್ಮೇಲೆ ನಮ್ ಹೀರೋ ಬಂದು ಹೀರೋಯಿನ್ ಹತ್ರ ಈ ತರ ಸೂಪರ್ ಮಾರ್ಕೆಟ್ ಹುಡುಗಿ 3 ವಿಷ್ನ ಕೂಡ ಕೇಳ್ಬಿಟ್ಲು ಅನ್ನೋದನ್ನ ಹೇಳ್ತಾರೆ. ಹಂಗ್ ನೋಡಿದ್ರೆ ಆ 3 ವಿಷ್ನ ಕೂಡ ಅವಳು ಸೆಲ್ಫಿಶ್ ಆಗಿ ತಾನೆ ಕೇಳಿದಾಳೆ, ಅವಳಿಗೋಸ್ಕರ ಮಾತ್ರ ತಾನೆ ಕೇಳ್ಕೊಂಡಿದ್ದಾಳೆ. ಹಂಗ್ ನೋಡಿದ್ರೆ ನಮ್ ಹೀರೋಯಿನ್ ಹಾಕೊಂಡಿರೋ ಒಪ್ಪಂದದ ಪ್ರಕಾರ ನಮ್ ಹೀರೋಯಿನ್ ಸೋತ್ಲು ಅಂತ ತಾನೆ ಲೆಕ್ಕ. ಅಟ್ಲೀಸ್ಟ್ 3 ಜನ ಅಂತ ಹೇಳಿದ್ರು ಅದ್ರಲ್ಲಿ ಒಬ್ರು ಸೋತಿದ್ದಾರೆ. ಆಗ ಹೀರೋಯಿನ್ ಹೇಳ್ತಾಳೆ, ಈಗ ನೀನೇನು ಚಿಂತೆ ಮಾಡ್ಬೇಡ, ಆ 3ನೇ ವಿಷ್ ಅಂದ್ರೆ ನನ್ನ ಒಂದು 3ನೇ ವಿಷ್ನ ನಾನು ಸೆಲ್ಫಿಶ್ ಆಗಿ ಏನು ಕೇಳ್ಕೊಳಲ್ಲ, ಬೇರೆಯವ್ರಿಗೋಸ್ಕರನೇ ಕೇಳ್ತೀನಿ, ಅದರಿಂದ ನಿನಗ್ ಪನಿಷ್ಮೆಂಟ್ ಸಿಗೋದಿಲ್ವಲ್ಲ, ನನ್ಗೆ ಅಷ್ಟು ಸಾಕು, ನೀನ್ ತುಂಬಾ ಒಳ್ಳೆಯವನು, ನಿನಗೆ ಆತರ ಪನಿಷ್ಮೆಂಟ್ ಸಿಗೋದಕ್ಕೆ ನಾನ್ ಬಿಡಲ್ಲ ಅನ್ನೋ ತರ ಹೇಳ್ತಾಳೆ. ಅಂದ್ರೆ ಇವಾಗ ಅವಳೇನಾದ್ರೂ ಅವಳಿಗೋಸ್ಕರ ಒಂದು ಬೇಡಿಕೆನ ಇಟ್ಕೊಂಡಾಗ ನಮ್ ಹೀರೋ ಇವಳಿಗೆ ತಲೆ ಬಾಗ್ಲೇಬೇಕು. ಅವಾಗ ಹಯ್ಯೋನ್ ಬಂದು ನಮ್ ಹೀರೋ ತಲೆನ ಕಡ್ದ್ ಬಿಡ್ತಾನೆ. ಅದು ಇವಳಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಈ ತರ ಮಾತಾಡುವಾಗ ಅವಳಿಗೆ ಇನ್ನೊಂದು ವಿಷಯ ಸ್ಟ್ರೈಕ್ ಆಗುತ್ತೆ, ಹೌದು ನೀನ್ ಇಷ್ಟು 1000 ವರ್ಷಗಳಿಂದ ಇದೆಯಾ ಅಲ್ವಾ, ಎಷ್ಟೋ ಜನರ ಒಂದು ವಿಷಯಗಳನ್ನ ನೀನ್ ನೆರವೇರಿಸಿದ್ಯಾ, ಹಂಗಿರ್ಬೇಕಾದ್ರೆ ಅವ್ರು ಮತ್ತೆ ನಿನ್ನ ನೋಡ್ಬೇಕು ಅಂತ ಅನ್ಕೊಳಲ್ವಾ, ಅಂದ್ರೆ ಮತ್ತೆ ಆ ದೀಪ ಅವ್ರ ಕೈಗೆ ಸಿಗ್ಬೇಕು, ನಿನ್ನ ನೋಡ್ಬೇಕು ಅಂತ ಅವ್ರು ಅನ್ಕೊಳಲ್ವಾ, ಅನ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಕಾರಣ ಒನ್ಸ್ ಅವರ 3 ವಿಷ್ನ ಕೂಡ ನೀನ್ ನೆರವೇರಿಸ್ಬಿಟ್ಮೇಲೆ ನಿಮ್ಮ ನೆನಪೇ ಅವ್ರಿಗೆ ಇರಲ್ಲ ಅಂತ ತಾನೇ ಅರ್ಥ. ನೀನ್ ಅವ್ರಿಗೆ ಏನ್ ಮಾಡಿದ್ದೆ, ನೀನ್ ಅವ್ರಿಗೆ ಕಣ್ಣು ಕಾಣಿಸ್ಕೊಂಡಿರೋದೇ ಆಗ್ಲಿ ಅವ್ರಿಗೆ ಏನು ನೆನಪಿರಲ್ಲ, ಕರೆಕ್ಟ್ ಅನ್ನೋ ತರ ಕೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋ ಸೈಲೆಂಟ್ ಆಗಿರ್ತಾನೆ. ಯಾಕಂದ್ರೆ ಅದೇ ನಿಜ, ನಮ್ ಹೀರೋ ಯಾರಿಗೆ ಆಗ್ಲಿ ವಿಷ್ನ ನೆರವೇರಿಸಿದ್ಮೇಲೆ 3 ವಿಷ್ನ ಕೂಡ ನೆರವೇರಿಸಿದ್ಮೇಲೆ ಅವನ ಬಗೆಗಿನ ಯಾವ್ದೇ ಒಂದು ನೆನಪು ಅವ್ರಿಗೆ ಇರೋದಿಲ್ಲ. ಅದ್ರಿಂದನೇ ಅವ್ರ ಮತ್ತೆ ನಮ್ ಹೀರೋನ ಹುಡ್ಕೊಂಡು ಹೋಗಲ್ಲ. ಇವಾಗ ನಮ್ ಹೀರೋಯಿನ್ ಕೂಡ ಅವಳ ಲಾಸ್ಟ್ ವಿಷ್ನ ಅವಳು ಸೆಲ್ಫಿಶ್ ಆಗಾದ್ರೂ ಕೇಳಿ ಅಥವಾ ಬೇರೆಯವ್ರಿಗೋಸ್ಕರ ಆದ್ರೂ ಕೇಳಿ ಅದು ಮುಗ್ಬಿಟ್ರೆ ನಮ್ ಹೀರೋ ಬಗ್ಗೆ ಅವಳಿಗೆ ಏನು ನೆನಪೇ ಇರಲ್ಲ. ಇದ್ರೆ ನೆನ್ಸ್ಕೊಂಡು ಅವಳು ತುಂಬಾನೇ ಫೀಲ್ ಮಾಡ್ತಾಳೆ. ಯಾಕಂದ್ರೆ ನಮ್ ಹೀರೋ ನೆನಪಿಂದ ದೂರ ಹೋಗೋಕೆ ಅವಳಿಗೆ ಇಷ್ಟಾನೇ ಇಲ್ಲ. ಇವಳ ಹತ್ರ ಫೀಲ್ ಮಾಡ್ತಾ ಇರೋದನ್ನ ನೋಡಿದ್ರೆ ನಮ್ ಹೀರೋಗೂ ತುಂಬಾನೇ ಬೇಜಾರಾಗುತ್ತೆ. ಹೌದು ನೀನ್ ಹೇಳ್ತಾ ಇರೋದು ನಿಜಾನೇ, ನನ್ ನೆನಪು ಯಾರಿಗೂ ಇರಲ್ಲ ಅಂತ ಹೇಳ್ತಾನೆ. ಅವನಿಗೂ ಕಣ್ಣಲ್ಲಿ ಪಾಪ ನೀರೇ ಬಂದ್ಬಿಡ್ತು. ಇನ್ನೊಂದ್ ಕಡೆ ಅಗುಬೆ ಹುಡುಗಿ ಮತ್ತೆ ಬಬ್ಲು ಇಬ್ರು ಮಾತಾಡ್ಕೊಂತಾ ಇರ್ತಾರ. ಅವಾಗ ಅವಳ ಕತ್ತ ಮೇಲೆ ಆ ಒಂಥರ ಸುಟ್ಟಿರೋ ಮಾರ್ಕ್ ಇರುತ್ತೆ. ಹಯ್ಯನ್ ಗಟ್ಟಿಯಾಗಿ ಇಟ್ಕೊಂಡಲ್ಲ, ಅವ ಕತ್ತೆಲ್ಲ ಸುಟ್ಟೋಗ್ಬಿಟ್ಟಿತ್ತಲ್ಲ, ಆ ಮಾರ್ಕ್ ಇರುತ್ತೆ. ಅದನ್ನ ನೋಡಿ ಟೆನ್ಷನ್ ಆಗ್ಬಿಟ್ಟ. ನಿನ್ ಬಾಸ್ ತಾನೇ ಕೆಲಸ ಮಾಡಿದವ್ನು, ಮಾಡ್ತೀನಿ ಇರು ಅಂತ ಹೇಳಿ ಎಗರ್ಕೊಂಡು ಹೋದವನು ಆ ಹಯ್ಯನ್ನ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಹಂಗೆ ತೊಡೆನ ಹಿಡ್ಕೊಂಡ್ಬಿಡ್ತಾನೆ, ಬಾಯಲ್ಲಿ ಬಿಡ್ತಾನೆ ಇಲ್ಲ. ಏ ಮೆಂಟಲ್ ನಿನ್ಗೇನೋ ಆಗಿದೆ, ಯಾಕೋ ನನ್ ತೊಡೆನ ಕಚ್ತಾ ಇದೆಯಾ, ಬಿಡೋ ಅಂತ ಇದ್ರೆ ಕೂಡ ಅವ್ನು ಬಿಡ್ತಾ ಇಲ್ಲ. ಅದಕ್ಕೆ ಹಯ್ಯನು ಬಬ್ಲುನ ಹೊಡೆದಿದ ತಕ್ಷಣ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಎಲ್ಲಿದ್ನೋ ಅಲ್ಲಿಂದ ಪ್ರತ್ಯಕ್ಷ ಆಗಿ ಬಂದವ್ನು, ಎಷ್ಟು ಧೈರ್ಯ ಇದ್ರೆ ನನ್ನ ಅಸಿಸ್ಟೆಂಟ್
ಅಸಿಸ್ಟೆಂಟ್ ಮೇಲೆ ಕೈ ಇಡ್ತೀಯಾ, ಯಾವನು ನಿನ್ಗೆ ಅಧಿಕಾರ ಕೊಟ್ಟವನು ಅಂತ ಹೇಳಿ ಅಯ್ಯನ ಎತ್ತಾಕೊಂಡು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಈ ತರ ತುಂಬಾ ಹೊತ್ತು ಜಗಳ ಮಾಡ್ಕೊಂಡು ಹೋರಾಟ ಮುಗಿಸಿದ್ಮೇಲೆ ನಮ್ ಹೀರೋ ಕೇಳ್ತಾನೆ, ಮರ್ಯಾದಾಗ ನನ್ಗೆ ನಿಜ ಹೇಳ್ಬಿಡು, ನನ್ ಲೈಫ್ ಅಲ್ಲೇ 20 ವರ್ಷ ನಾನು ಕಳ್ಕೊಂಡ್ಬಿಟ್ಟಿದೀನಿ, ಅದೇನಾಯ್ತು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ಮರ್ಯಾದಾಗ ನನ್ನ ಹತ್ರ ನಿಜ ಹೇಳು, ಯಾರ ಹತ್ರ ಹೋದ್ರು ಕೂಡ ನನ್ಗೆ ನಿಜ ಗೊತ್ತಾಗ್ತಾ ಇಲ್ಲ. ಮುಖ್ಯವಾಗಿ ಅವತ್ತು ಹೀರೋಯಿನ್ ನಿನ್ ರೆಕ್ಕೆ ಕಿತ್ಕೊಳಕ್ಕೆ ಅಂತ ಬಂದಾಗ ನೀನ್ ನನ್ನ ಹತ್ರ ಹೇಳ್ದೆ, ಇದಕ್ಕೂ ಮುಂಚೆ ನಾನ್ ನಿನ್ನ ಹತ್ರ ರೆಕ್ಕೆ ಕಿತ್ಕೊಂಡಿದ್ದೀನಿ ಅಂತ, ಆದ್ರೆ ಕಿತ್ಕೊಂಡಿರೋ ನೆನ್ಪೆ ನನ್ಗೆ ಬರ್ತಾ ಇಲ್ಲ ಅಂದಾಗ ನಾನು ಯಾವಾಗ ಕಿತ್ಕೊಂಡೆ, ಏನೋ ನಡೀತಾ ಇದೆ ಅಂತ ಕೇಳಿದಾಗ, ಏ ಮೆಂಟಲ್ ಒನ್ನೆ, ನಾನೇ ನಿನ್ನ ಅದನ್ನ ಕೇಳ್ತಾ ಇದೀನಿ, ನೀನ್ ಏನಕ್ಕೆ ನನ್ ರೆಕ್ಕೆ ಕಿತ್ಕೊಂಡು ಹೋದೆ ಅಂತ ತಿರ್ಗಿಸ್ಕೊಂಡು ನನ್ನೇ ಕೇಳಿದ್ರೆ ನನಗೇನೋ ಗೊತ್ತು ಅಂದಾಗ, ಲೋಡು ನನ್ಗೆ ತುಂಬಾ ಕನ್ಫ್ಯೂಷನ್ ಆಗಿದೆ, ನನ್ಗದ್ ನೆನಪೇ ಇಲ್ಲ ಅಂತ ಇದೀನಿ, ಮತ್ತೆ ನೀನೇನ್ ಹೇಳ್ತಾ ಇದೀಯಾ, ಬಟ್ ನನ್ ಜೀವನದಲ್ಲಿ ಕಳ್ಕೊಂಡಿರೋ 20 ವರ್ಷದ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತಿದೆ, ಮರ್ಯಾದಾಗ ಹೇಳ್ಬಿಡು ಅಂದಾಗ, ಇಲ್ಲೋಡೋ ನನ್ಗದೆಲ್ಲ ಗೊತ್ತಿಲ್ಲ, ಬಟ್ ಒಂದು ವಿಷಯ ಮಾತ್ರ ನಾನು ಹೇಳ್ತೀನಿ, ಚಿಕ್ಕ ವಯಸ್ಸಲ್ಲಿ ಹೀರೋಯಿನ್ ಒಬ್ಬನಿಗೋಸ್ಕರ ವಿಷ್ನ ಕೇಳಿದ್ಲು, ಅವನು ತುಂಬಾ ದಿನ ಬದುಕಿರ್ಬೇಕು ಅಂತ, ಅದೇ ಆ ಜಂಗಿದನಲ್ವಾ, ಹೆಸರ್ಗ ಅವನು ಜಂಗ್ ಆಗಿದ್ರೆ ಕೂಡ ಅವ್ನ ಮೈ ಒಳಗಡೆ ಇರೋ ಆತ್ಮ ಜಂಗದಲ್ಲ, ಶಾಹಿದ್ ಅವರ ಮಗ ಕಲೀದಿದು ಅಂತ ಹೇಳಿದ ತಕ್ಷಣ ಹೀರೋಗೆ ಸಖತ್ ಶಾಕು, ಏನೋ ನಡೀತಾ ಇದೆ ಇಲ್ಲಿ ಅಂತ. ಈ ತರ ಒಂದ್ ಕಡೆ ಇವ್ರು ಡಿಸ್ಕಷನ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಆಸ್ ಯೂಶುವಲ್ ಇವತ್ತು ಅವಳ ಟ್ರೆಕ್ಕಿಂಗ್ ಹೋಗ್ಬೇಕಾಗಿರೋ ದಿನ, ಅವಳು ಟ್ರೆಕ್ಕಿಂಗ್ ಹೋಗಿರ್ಬೇಕಾದ್ರೆ ಅವರ ಫ್ರೆಂಡ್ ಒಬ್ಬ ಇದ್ದ ಅಲ್ವಾ, ಜಂಗ ಅವರ ಅಪ್ಪ, ಹೆಸರಿಗೆ ಅಪ್ಪ ಆದ್ರೆ ಅಪ್ಪ ಅಲ್ಲ, ಇವನ್ ಬಂದಿರ್ತಾನೆ. ಸ್ಟ್ರೇಟ್ ಆಗಿ ಬಂದವನು ಕ್ಯಾಶುವಲ್ ಆಗಿ ಅವಳ ಹತ್ರ ಮಾತಾಡ್ಕೊಂಡಿದ್ದವನು ಏನ್ ಅನ್ಕೊಂಡೋ ಗೊತ್ತಿಲ್ಲ, ದಯವಿಟ್ಟು ನಿನ್ ಹತ್ರ ಇನ್ನೊಂದು ವಿಷಯ ಇದೆ ತಾನೆ, ಆ ವಿಷ್ಣ ನೀನ್ ಇವಾಗ ಬೇಡ್ಕೊಂಡ್ಬಿಡು, ನೀನ್ ಆತರ ಜೀನಿ ಹತ್ರ ವಿಷ್ಣ ಕೇಳ್ಕೊಂಡ್ರೆ ಜೀನಿ ನಿನ್ನ ಬಿಟ್ಟು ಹೋಗುತ್ತೆ, ಅವಾಗ ನಮ್ ಓನರ್ಗೆ ಆ ಜೀನಿ ಸಿಗುತ್ತೆ, ಅದರಿಂದ ನಾನು ಪ್ರಾಣದಲ್ಲಿ ಇರ್ಬೋದು, ದುಡ್ಡಿನ ಆಸೆಗೋಸ್ಕರ ನಾನೊಂದು ಗುಂಪಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೀನಿ, ಅದರಿಂದ ನನ್ಗೆ ಹೆಂಗ್ ಹೊರಗಡೆ ಬರೋದು ಅಂತ ಗೊತ್ತಾಗ್ತಾ ಇಲ್ಲ, ಅವ್ರು ಹೇಳಿರೋಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇರೋದು, ದಯವಿಟ್ಟು ನೀನ್ 3ನೇ ವಿಷ್ಣ ನೀನ್ ಕೇಳ್ಕೊ ಅಂತ ಹೇಳಿ ಆ ಮೇಲಿಂದ ಕೆಳಗಡೆ ತಳ್ಬಿಟ್ನ ಅವಳನ್ನ. ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಅಷ್ಟೇ ಅಲ್ಲ, ಫಸ್ಟ್ ಟೈಮ್ ಅವಳಿಗೆ ಭಯ ಅನ್ನೋದಾಯ್ತು. ಅವಳಿಗೆ ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಕೂಡ ಅವಳಿಗೆ ಎಲ್ಲಾ ನೆನಪು ಬರ್ತಾ ಇದೆ, ಚಿಕ್ಕ ವಯಸ್ಸಿಂದ ಏನೆಲ್ಲ ಆಯ್ತು ಅಂತ. ಮುಖ್ಯವಾಗಿ ನಮ್ ಹೀರೋ ಬಗ್ಗೆ ಅವಳು ಏನ್ ಅನ್ಕೊಂಡ್ಲು, ಅವಳು 3ನೇ ವಿಷ್ಣ ಅವಳು ಕೇಳಲೇ ಇಲ್ಲ, ಎಲ್ಲಿಂದ ಪ್ರತ್ಯಕ್ಷ ಆದ ನಮ್ಮ ಹೀರೋ ದೇವ್ರ ತರ ಟಕ್ಕಂತ ಬಂದವನು ಅವಳನ್ನ ಹಿಡ್ಕೊಂಡ್ಬಿಟ್ಟ. ಏ ಲೂಸು, ನಿನ್ನ ಹತ್ರ 3ನೇ ವಿಷ್ ಇತ್ತು ತಾನೆ, 3ನೇ ವಿಷ್ ಕೇಳ್ಕೊಂಡಿರ್ಬೋದು ತಾನೆ, ಮೇಲಿಂದ ಕೆಳಗಡೆ ಬಿದ್ದಿದ್ರೆ ಏನಾಗ್ತಾ ಇತ್ತು ಅಂತ ಬೈದಾಗ, ಇದೇನಾ ಭಯ ಅಂದ್ರೆ, ಫಸ್ಟ್ ಟೈಮ್ ನನ್ ಭಯನ ಫೀಲ್ ಮಾಡ್ತಾ ಇದೀನಿ, ಇನ್ಮೇಲೆ ಯಾವತ್ತೂ ನಾನು ಇದನ್ನ ಫೀಲ್ ಮಾಡ್ಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ ಅಂತ ಅಂತಿದ್ದಾಳೆ. ಅಂದ್ರೆ ಇವಾಗ ಬಳ್ಕೊಳಗೆ ಎಮೋಷನ್ ಅಂದ್ರೆ ಏನಂತ ಗೊತ್ತಿಲ್ವಲ್ಲ, ಭಯ ಅಂದ್ರೆ ಕೂಡ ಏನಂತ ಗೊತ್ತಿರಲ್ಲ, ಇವಾಗ ಭಯ ಪಟ್ಲಲ್ಲ, ಅದಕ್ಕೆ ಎಷ್ಟು ಭಯ ಪಡ್ತಾ ಇರೋದು. ಅವ್ನ್ ಅಂತಾನೆ 3ನೇ ವಿಷ್ ಕೇಳಿರ್ಬೋದಲ್ವಾ ಅಂದಾಗ, ಇಲ್ಲ ನಾನು 3ನೇ ವಿಷ್ ಕೇಳ್ಕೊಂಡ್ರೆ ಆಮೇಲೆ ನನ್ನ ನೆನಪಿಂದ ನೀನ್ ಹೊರಟೋಗ್ತಿಯಲ್ಲ, ನಿನ್ನ ದೂರ ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅವ್ನ್ಗೋತ್ರ ತುಂಬಾ ಹಾರ್ಟ್ ಟಚ್ ಆಗೋಯ್ತು. ನನ್ ನೆನ್ಪೊಟ್ಟೋಗುತ್ತೆ ಅಂತ ಹೇಳಿ ಅವಳು ಸಾಯಕ್ ಕೂಡ ಇಷ್ಟು ಮುಂದಾಗ್ಬಿಟ್ಲಾ ಅಂತ ಹೇಳಿ ಅವಳನ್ನ ಸೇಫ್ ಆಗಿ ಮೇಲೆ ಕರ್ಕೊಂಡ್ ಬಂದವನು ಈಗ ಅವ್ರ ಫ್ರೆಂಡ್ ನ ಟಕ್ಕಂತ ಇಡ್ಕೊಂಡ್ಬಿಟ್ಟ. ಇನ್ನೇನು ಸಾಯಿಸ್ಬಿಡ್ತಾನೇನೋ, ಅವ್ನ ಪವರ್ ನ ಯೂಸ್ ಮಾಡಿ ಮೇಲೆ ಕೆತ್ಕೊಂಡು ಹೊಟ್ಟೋಗಿರ್ತಾನೆ. ಎಷ್ಟು ಧೈರ್ಯ ಇದ್ರು ಅವಳ ಮೇಲೆ ಕೈ ಇಡ್ತಿ, ಅವಳನ್ನ ಮೇಲಿಂದ ತಳ್ತಿ ಅಂದಾಗ, ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿದ್ದು, ನಾನ್ ಮಾಡಿಲ್ಲ, ಅವ್ರು ಹೇಳಿದಕ್ಕೆ ನಾನ್ ಮಾಡಿದ್ದು, ನನ್ನ ಬಿಟ್ಬಿಡು ಅಂದಾಗ, ಅವ್ರು ಏನ್ ಹೇಳಿದ್ರು ನೀನ್ ಮಾಡ್ಬಿಡ್ತೀಯಾ, ಅದು ನನ್ನ ಹುಡ್ಗಿಗೆ ನೀನ್ ಈ ತರ ಮಾಡ್ತೀಯ ಅಂತ ಹೇಳಿದವನು ಮೇಲೆ ನಂಗೆ ಫೋರ್ಸ್ಫುಲ್ ಆಗಿ ಎಳ್ಕೊಂಡೋಗಿ ಒಂದು ಬೆಟ್ಟದ ಮೇಲೆನೆ ಬೀಳ್ತಾರೆ ನೋಡಿ ಇಬ್ರು ಫೋರ್ಸ್ ಆಗಿ. ನಮ್ ಹೀರೋಗೆ ಏನಾಗಲ್ಲ ಆಕ್ಚುಲಿ, ಅದ್ ನಮ್ಗೆ ಗೊತ್ತು, ಬಟ್ ಅವ್ನ್ ಬಾಡಿ ಅಂತೂ ಪೀಸ್ ಪೀಸ್ ಆಗ್ಬಿಟ್ಟಿರುತ್ತೆ. ಇದನ್ನ ತುಂಬಾ ದೂರದಿಂದ ಆ ಜಂಗು ಮತ್ತೆ ಅವರ ಮಗಳು ಇಬ್ರು ನೋಡ್ತಾ ಇರ್ತಾರೆ. ಹೆಸರಿಗೆ ಜಂಗ್ ಆಗಿದ್ರೆ ಕೂಡ ಅವ್ನ ಮೈ ಒಳಗಡೆ ಇರೋದು ಕಲೀದ್ ತಾನೆ, ಅಂದ್ರೆ ಶಾಹಿದ್ ಅವರ ಮಗ ಕಲೀದ್ ತಾನೆ, ಬಟ್ ಅವ್ರು ಹೆಂಗ್ ಎಕ್ಸ್ಚೇಂಜ್ ಆದ್ರು, ಅವ್ನ ಆತ್ಮನ ಹೆಂಗ್ ಎಕ್ಸ್ಚೇಂಜ್ ಮಾಡಿದ್ರು ಅಂತ ಇನ್ನೂ ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ಬೇಕು, ಮುಂದಕ್ಕೆ ನೋಡೋಣ. ಈಗ ಸದ್ಯಕ್ಕೆ ಅವ್ನ್ ಸತ್ತೋಗಿರೋದ್ರಿಂದ, ಅಯ್ಯೋ ನನ್ನ ಆಸೆನ ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ನೀನ್ ಗಂಡನ್ನ ಯೂಸ್ ಮಾಡ್ಕೊಂಡೆ, ಆದ್ರೆ ಇವಾಗ ನೀನ್ ಇತರ ವಿಧವೆ ಆಗ್ಬಿಟ್ಟಲ್ವಮ್ಮ ಅಂದಾಗ, ಪರವಾಗಿಲ್ಲ ಬಿಡಪ್ಪ, ನನಗೇನು ಬೇಜಾರಿಲ್ಲ, ಹೆಸರಿಗೆ ಗಂಡನ್ ತರ ಇದ್ನೇ ಹೊರತು ನಾನೇ ಯಾವಾಗ ಅವನನ್ನ ಗಂಡನ್ ತರ ನೋಡಿಲ್ಲ ಅಂತ ಇವಳು ಲೂಸ್ ತರ ಮಾತಾಡ್ತಿದ್ದಾಳೆ. ಅಪ್ಪನ್ಗೆ ತಕ್ಕಂತ ಮಗಳು, ಹಂಗೆ ಇರತ್ತೆ ಇವ್ರಿಬ್ರು ಮಾತುನು. ಇವ್ರ ಹತ್ರ ಆ ಜಾಗದಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಹಯ್ಯೂನ್ ಬರ್ತಾನೆ. ಎಲ್ಲಿಂತ ಅವ್ನ್ಗೆ ಟೆನ್ಷನ್, ಆತರ ಕೋಪದಲ್ಲಿ ಬಂದು ಲ್ಯಾಂಡ್ ಆದವನು ಅವ್ನ ಪವರ್ ನ ಯೂಸ್ ಮಾಡಿ ಇವ್ರನ್ನೆಲ್ಲ ಒಂದು ಬಂದಿ ಮಾಡ್ಬಿಟ್ಟು ಹೋಗಿ ಆ ಜಂಗ್ ಕೆನ್ನೆಗೆ ಪಲೀರ್ ಅಂತ ಒಂದು ಕೊಡ್ತಾನೆ ನೋಡಿ. ಜಂಗ್ ಸಪರೇಟ್ ಆಗ್ಬಿಟ್ಟ, ಜಂಗ್ ಒಳಗಡೆ ಇರೋ ಆತ್ಮ ಕಲೀದ್ ಸಪರೇಟ್ ಆಗೋಯ್ತು. ಟಕ್ಕಂತ ಕಲೀದ್ನ ಹಿಡ್ಕೊಂಡು ಸರಿಯಾಗಿ ಬಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇಷ್ಟೊತ್ತಿಗೆ ನನ್ ಪ್ಲಾನ್ ಎಲ್ಲ ಹಾಳಾಗ್ ಹೋಗ್ತಾ ಇತ್ತು, ಏನ್ ಕೆಲ್ಸ ಅಂತ ಮಾಡಿಟ್ಟಿದ್ಯಾ, ಅವಳ ಹತ್ರ ಮೇಲಿಂದ ಬೀಳ್ಬೇಕಾದ್ರೆ ಅವಳಿಗೋಸ್ಕರ ಅವ್ಳ ವಿಷಯ ಏನಾದ್ರು ಕೇಳ್ಕೊಂಡಿದ್ರೆ ನನ್ ಪ್ಲಾನ್ ಎಲ್ಲ ಹಾಳಾಗ್ ಹೋಗ್ತಾ ಇತ್ತಲ್ವೋ. ಅವಳು ಬೇರೆಯವ್ರಿಗೋಸ್ಕರ ಪ್ಲಾನ್ ನ ಕೇಳ್ಕೊಬೇಕು, ಹೀರೋ ಅವಳಿಗೆ ತಲೆ ಬಾಗ್ಬೇಕು, ನಾನು ಅವಳ ತನ್ನ ಕಟ್ ಮಾಡ್ಬೇಕು ಅಂತ ಇಷ್ಟು ದಿನದಿಂದ ವೇಟ್ ಮಾಡ್ತಾ ಇದೀನಿ, ಆದ್ರೆ ಒಂದು ಕ್ಷಣದಲ್ಲಿ ಎಲ್ಲದನ್ನು ಹಾಳು ಮಾಡ್ಬಿಡ್ತಾ ಇದ್ದಲ್ವಾ, ಬಾಯಿ ಮುಚ್ಕೊಂಡು ಸ್ವಲ್ಪ ದಿನ ಇದ್ಬಿಡು ಅಂದಾಗ ಅದಕ್ಕೆ ಕಲ್ಲಿದ ಆತ್ಮ ಕೂಡ ಹೇಳುತ್ತೆ, ಏನ್ ಹೇಳ್ತಾ ಇದೀರಾ, ನನಗ ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಇಲ್ಲ, ನನಗೆ ಜೀನಿ ಅವಳನ್ನ ಬಿಟ್ಟು ಬರ್ಬೇಕು. ಇವಾಗ ಒನ್ಸ್ ನಮ್ ಹೀರೋಯಿನ್ 3 ವಿಷ್ನ ಕೇಳ್ಕೊಂಡ್ಬಿಟ್ರೆ ಜೀನಿ ಬಂದು ನಮ್ ಹೀರೋಯಿನ್ಗೋಸ್ಕರ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಇವ್ನ್ ತಾನೇ ಕೇಳ್ಕೊಂತಾನೆ, ಅಂದ್ರೆ ಇವ್ನ್ ಕೆಲ ಅಜೀಪ ಸಿಗೋ ತರ ಮಾಡ್ಕೋಬಹುದಲ್ವಾ ಅನ್ನೋ ತರ ಇವ್ನ್ ಪ್ಲಾನ್ ಮಾಡ್ತಾ ಇರೋದು. ನನ್ನ ಆಸೆ ಅಷ್ಟೇ ಅಂದಾಗ, ನಿನ್ನ ಆಸೆ ಏನಾದ್ರೂ ಇರ್ಲಿ, ಆದ್ರೆ ನನ್ ಪ್ಲಾನ್ ಮುಗಿಯೋವರೆಗೂ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಇದ್ಬಿಡು ಅಂತ ಬೈದು ಅವ್ರನಾಗೆ ಕೆಳಗಡೆ ಬಿಸಾಕ್ಬಿಟ್ಟು ಆಮೇಲೆ ಹಯ್ಯೂನ್ ಅಲ್ಲಿಂದ ಹೊರಟೋಗ್ತಾನೆ. ಇದ್ರ ನೋಡಿ ಜಗಗೆ ಸಖತ್ ಕೋಪ ಬರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಹೀರೋಯಿನ್ ಈಗ ಮೇಲಿಂದ ಬೀಳಕ್ಕೆ ಮೀನ್ಸ್ ತಳ್ಬಿಟ್ಟಿದ್ರಲ್ವಾ, ಅದರಿಂದ ತುಂಬಾನೇ ಹೆದರ್ಕೊಂಡಿದ್ಲಲ್ವಾ, ಸೊ ಮೈ ಹುಷಾರಿಲ್ದೆ ಆಗಿರುತ್ತೆ. ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಆಮೇಲೆ ಮನೇಲಿ ಕೂಡ ರೆಸ್ಟ್ ತಗೊಳಕ್ಕೆ ಬಿಟ್ಟವನು ಹೊರಗಡೆ ಬರ್ತಾ ಬರ್ತಾ ಬಬ್ಲು ಹತ್ರ ಹೇಳ್ತಾನೆ, ನಿನ್ ಪ್ರಾಣ ಕೊಟ್ಟಿಯಾದ್ರೂ ನೀನ್ ಅವಳನ್ನ ಕಾಪಾಡ್ಬೇಕು, ನಾನ್ ಬರೋ ತನಕ ಅವಳನ್ನ ನೀನೇ ನೋಡ್ಕೊಬೇಕು ಅಂತ ಹೇಳಿದಾಗ ಅವನು ಸರಿ ಆಯ್ತು ಅಂತ ಹೇಳ್ತಾನೆ. ಬಟ್ ಏನಕ್ ನಮ್ ಹೀರೋ ಈ ಮಾತನ್ನ ಹೇಳ್ದ ಅಂತ ಗೊತ್ತಿಲ್ಲ. ಇಲ್ಲಿಂದ ಸ್ಟ್ರೇಟ್ ಆಗಿ ಅವ್ರ ಫ್ರೆಂಡ್ ಸಹಾರ ಅಂತ ಇದ್ದ ಅಲ್ವಾ, ಒಂದು ಡೆಸರ್ಟ್ ಹೂಗಳನ್ನೆಲ್ಲ ನೋಡ್ಕೊಂತಾ ಇದ್ದ ಅಲ್ವಾ, ಆ ಜಾಗಕ್ಕೆ ಹೋಗಿದ್ದಾನೆ. ಅಲ್ಲಿ ಅವನ್ನ ನೋಡಿದ ತಕ್ಷಣ ತುಂಬಾ ಸಂತೋಷ ಆಗುತ್ತೆ. ದೇವರುಗಳು
ದೇವತೆಗಳಿಗೂ ಮತ್ತೆ ಜೀನಿಗಳಿಗೂ ಜಗಳ ಆದಾಗ ಅಂದ್ರೆ ಯುದ್ಧ ನಡೆದಾಗ ನಾನ್ ನಿಮ್ನ ನೋಡಿದ್ದು, ಅವಾಗಿಂದ ನಾನ್ ನಿಮ್ನ ನೋಡೇ ಇಲ್ಲ, ಹೆಂಗಿದ್ದೀರಾ ಏನು ಅಂತೆಲ್ಲ ಮಾತಾಡಿದಾಗ ನನ್ ಗೊತ್ತು ಕಣೋ, ಇವಾಗ ಕೂಡ ನನ್ಗೋಸ್ಕರ ನೀನೇನು ಬಂದಿಲ್ಲ, ಏನೋ ವಿಷಯಕ್ಕೋಸ್ಕರ ತಾನೇ ಬಂದಿದ್ಯಾ ಅಂದಾಗ ಹೌದು ನೀವ್ ಹೇಳೋದು ನಿಜಾನೇ. ನನ್ ಜೀವನದಲ್ಲಿ 983 ವರ್ಷ ನಾನು ಯಾವಾಗ ದೀಪದೊಳಗಡೆ ಹೋದ್ನೋ ನನ್ಗೆ ಅದೆಲ್ಲ ನೆನ್ಪಿದೆ. ಆದ್ರೆ ಅದಕ್ಕೂ ಮುಂಚೆ 20 ವರ್ಷ ನನಗೆ ಮರ್ತೋಗಿದೆ. ಏನಾಯ್ತು ಅಂತ ನನ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಜೀನಿಯನ್ನ ಕೇಳೋಣ ಅಂತ ಕೂಡ ಹೋದೆ, ಅವಳು ನನ್ನ ಹತ್ರ ಸರಿಯಾಗಿ ಏನು ಹೇಳಿಲ್ಲ. ದಯವಿಟ್ಟು ನೀನಾದ್ರೂ ನನ್ಗೆ ನಿಜ ಹೇಳು ಅಂತ ಇವ್ನ್ ತುಂಬಾ ಕೇಳ್ಕೊಂತಾನೆ. ಎಷ್ಟೇ ಆದ್ರೂ ಫ್ರೆಂಡ್ ಅಲ್ವಾ, ಇವನ್ ಬಂದ್ ಇವ್ರನ್ನ ಬೆದರ್ಸ್ಬಿಟ್ಟು ಹೋದ್ರೆ ಕೂಡ ಇವನು ನನ್ ಫ್ರೆಂಡ್ಗೋಸ್ಕರ ನಾನ್ ಸತ್ರು ಪರವಾಗಿಲ್ಲ ಅಂತ ಹೀರೋ ಹತ್ರ ಎಲ್ಲಾ ನಿಜ ಹೇಳ್ತಾನೆ. ಅಂದ್ರೆ ನಮ್ ಹೀರೋಯಿನ್ ಕನ್ಸಲ್ಲಿ ಒಂದ್ ಹುಡುಗ ಬಂದಿದ್ದ ಅಲ್ವಾ, ಖಲೀದ್ ಅಂತ, ಶಾಹಿದ್ ಅವರ ಮಗ, ಒಂದು ಬೆಡ್ಶೀಟ್ ನ ನೇಯ್ತಾ ಇದ್ದ ಅಲ್ವಾ, ಆ ಸೀನ್ ನ ತೋರಿಸ್ತಾರೆ. ಅವನ ಹತ್ರ ಬೆಡ್ಶೀಟ್ ನ ನೇಯ್ತಾ ಇರ್ಬೇಕಾದ್ರೆ ಅವನು ಡಲ್ ಆಗಿದ್ದ ಅಲ್ವಾ, ಏನಕ್ಕಂದ್ರೆ ಅವ್ನಿಗೆ ಮೈ ಹುಷಾರಿಲ್ಲ, ಏನೋ ಇಷ್ಟರಲ್ಲೇ ಅವ್ನ್ ಸಾಯ್ತಾನೇನೋ ಆ ಚಿಕ್ಕ ಹುಡುಗ, ಆತರ ಒಂದು ಕಾಯಿಲೆ ಅವನ್ಗೆ ಇದ್ದಿರುತ್ತೆ. ಅವಾಗ ಶಾಹಿದ್ ಒಂದು ಜೀನಿ, ಅವನ್ಗೆ ಪವರ್ಸ್ ಇದೆ ಅಂತ ಅವ್ರ ಮಗ ಆಗಿರೋ ಖಲೀದ್ಗೆ ಕೂಡ ಚೆನ್ನಾಗೆ ಗೊತ್ತು. ಏನಿಲ್ಲಪ್ಪ ನಿನ್ಗೇನಾಗಲ್ಲ, ಸಮಾಧಾನ ಮಾಡ್ಕೊಂತ ಆಪಲ್ ನ ಕೊಟ್ಟಿರ್ತಾರ ಅವ್ನ್ಗೆ ತಿನ್ನಕ್ಕೆ. ಅದ್ರ ನೋಡಿ ಅವ್ನ್ ಸಖತ್ ಟೆನ್ಷನ್ ಆಗ್ಬಿಟ್ಟ. ಆಪಲ್ ಕೊಟ್ರೆ ಮಾತ್ರ ನಾನ್ ಬದುಕ್ ಬಿಡ್ತೀನ, ಈ ಕಡೆ ಒಬ್ಬ ಮನುಷ್ಯನಾಗೂ ಇಲ್ದೆ ಈ ಕಡೆ ಒಬ್ಬ ರಾಕ್ಷಸನೂ ಆಗಿಲ್ದೆ ಈ ತರ ನಾನು ಅರ್ಧದಲ್ಲೇ ಸಾಯ್ತಾ ಇದೀನಿ, ನನ್ನ ಬದುಕ್ಸಕ್ ನಿಮ್ ಕೈಯಲ್ಲಿ ಆಗತ್ತಾ? ಆಗಲ್ಲ ತಾನೆ. ಆಗದಿರುವಾಗ ಏನಕ್ಕೆ ನೀವು ಸುಮ್ನೆ ಬಂದು ನನ್ನ ಹತ್ರ ಮಾತಾಡಿಸ್ತೀರಾ, ಆಪಲ್ ಎಲ್ಲ ಕೊಡ್ತೀರಾ ಅಂತ ಹೇಳಿ ಅವ್ರ ಅಪ್ಪನ ಮೇಲೆನೆ ಅಂದ್ರೆ ಶಾಹಿದ್ ಮೇಲೆನೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ. ಅವ್ರ ಮಗ ಈ ತರ ಸಾಯ್ತಾ ಇರೋದನ್ನ ನೋಡಿ ಶಾಹಿದ್ಗೆ ಕೂಡ ತುಂಬಾನೇ ಬೇಜಾರಾಗಿರುತ್ತೆ. ಹಿಂಗಿರ್ಬೇಕಾದ್ರೇನೆ ಆ ಜಂಗ್ ಬಂದು ಈ ಊರೊಳಗಡೆ ಬಂದಿರ್ತಾನೆ. ಅಂದ್ರೆ ಇವನಿಗೆ ನಮ್ ಹೀರೋಯಿನ್ ಬಂದು ತುಂಬಾ ದಿನ ಬದುಕ್ಬೇಕು ಅಂತ ಒಂದು ವರನ ಕೇಳ್ಕೊಂಡಿದ್ಲಲ್ವಾ, ಅದ್ರಿಂದ ಅಲ್ಲಿಂದ ಅವನು ತಪ್ಪಿಸ್ಕೊಂಡು ಈ ಜಾಗಕ್ಕೆ ಬಂದಿದ್ದಾನೆ. ಆದ್ರೆ ತುಂಬಾ ಹೊಟ್ಟೆ ಹಸಿವು, ತಿನ್ನಕ್ಕೂ ಏನು ಇಲ್ಲ ಅಂತ ಅಲ್ಲಿರೋ ಯಾವ್ದೋ ಅಂಗಡಿಲಿ ಏನೋ ಕದ್ಕೊಂಡು ಹೋಗಿ ತಿಂತಾ ಇರ್ಬೇಕಾದ್ರೆ ಅದನ್ನ ನೋಡಿ ಸುತ್ತ ಇರೋರೆಲ್ಲ ಬಂದು ಸರಿಯಾಗಿ ಹಾಕೊಂಡು ಹೊಡಿತಾ ಇರ್ತಾರೆ. ಅವಾಗ ಶಾಹಿದ್ ಹೋಗ್ಬಿಟ್ಟು ಸರಿ ಬಿಡಿ ಚಿಕ್ಕ ಹುಡುಗ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಬಂದು ಈ ಜಂಗನ ನೋಡಿದಾಗ ಅವ್ರಿಗೊಂಥರ ಡಿಫ್ರೆಂಟ್ ಆದ ಫೀಲು. ಇವಾಗ ಅವನಲ್ಲಿ ಒಂದು ಪವರ್ ಇದೆ ಅನ್ನೋದು ಇವ್ನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು. ಅಂದ್ರೆ ನಿನ್ಗೊಂದು ವರ ಇದೆ ತಾನೆ, ನೀನ್ ತುಂಬಾ ದಿನ ಬದುಕ್ಬೇಕು ಅನ್ನೋ ತರ ವರ ನಿನ್ಗಿದೆ ತಾನೆ ಅಂತ. ಅದು ಈ ಜಂಗಗೆ ಗೊತ್ತಿಲ್ವಲ್ಲ, ಹುಡುಗಿ ಏನ್ ಕೇಳ್ಕೊಂಡ್ಲು ಅಂತ ಇವನು ಗೊತ್ತಿಲ್ವಾ, ಇವ್ನು ಬಿಕ್ಕರ್ಸ್ಕೊಂಡ್ ನೋಡಿರ್ತಾನೆ. ಅಂದ್ರೆ ಇವನು ಸಾಯೋದೇ ಇಲ್ಲ ಅನ್ನೋ ತರ ಒಂದು ವರ ತಾನೆ ಅವ್ನಿಗೆ ಸಿಕ್ಕಿರೋದು. ಸೊ ಇವನ ಆತ್ಮನ ಹೊರಗ ಹಾಕ್ಬಿಟ್ಟು ಖಲೀದ್ ಅಂದ್ರೆ ಶಾಹಿದ್ ಅವ್ರ ಮಗನ ಆತ್ಮನ ಇವನ್ ಮೈ ಒಳಗಡೆ ಇಟ್ರೆ ತುಂಬಾ ದಿನ ಬದುಕ್ತಾನಲ್ವಾ ಅಂತ ಒಂದು ಆಸೆಯಿಂದ ಈ ಆತ್ಮಗಳನ್ನ ನೋಡ್ಕೊಳ್ಳೋದ್ ಯಾರು, ಸಹಾರನೇ ತಾನೆ. ಸೊ ಸಹಾರ ಹತ್ರ ಹೆಲ್ಪ್ ಕೇಳಿರ್ತಾನೆ, ಜಂಗ ಆತ್ಮನ ಮತ್ತೆ ಖಲೀದ್ ಆತ್ಮನ ಅದ್ಲು ಬದ್ಲು ಮಾಡ್ಬಿಡು, ಅದ್ರಿಂದ ನನ್ ಮಗ ತುಂಬಾ ದಿನ ಬದುಕಿರ್ತಾನೆ. ಇನ್ನ ಇದಕ್ ಮುಂಚೆ ನನ್ ಮಗನ್ಗೆ ಏನ್ ಮಾಡೋದೇನಂತ ಗೊತ್ತಿಲ್ಲ, ಈಗ ಸದ್ಯಕ್ಕೆ ನನ್ ಕೈಲಿ ಮಾಡಕ್ ಆಗೋದಿದೆ ಅಂತ ಹೇಳಿದಾಗ ಸಹಾರ ಕೂಡ ಆ ಕೆಲ್ಸನ ಮಾಡಿರ್ತಾರೆ. ಆತ್ಮಗಳನ್ನ ಅದ್ಲು ಬದ್ಲು ಮಾಡ್ಬಿಟ್ಟಿದ್ದಾರೆ. ಖಲೀದ್ ಆತ್ಮನ ಎತ್ತಿ ಜಂಗಗ್ ಹಾಕ್ಬಿಟ್ಟಿರೋದು. ಹಂಗ ನೋಡಿದ್ರೆ ಜಂಗ್ ಅವಾಗೆ ಸತ್ತೋದ ಅಂತ ತಾನೇ ಲೆಕ್ಕ. ಈ ತರ ಈ ವಿಷಯ ಮಾಡ್ಲೇಬಾರ್ದು ರೂಲ್ಸ್ ಪ್ರಕಾರ ನೋಡಿದ್ರೆ, ಅಂದ್ರೆ ದೇವರುಗಳಿಗೆ ವಿರುದ್ಧ ತಾನೇ ಇವ್ರು ಮಾಡಿರೋದು. ಅದರಿಂದ ದೇವ್ರ ಕೋಪ ಪಟ್ಟು ಇನ್ಮೇಲೆ ನೀನ್ ಯಾವ್ದೇ ಆತ್ಮಗಳನ್ನ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿರೋ ಆತ್ಮಗಳನ್ನೆಲ್ಲ ಅವರಿಂದ ದೂರ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಒಂದು ಗಿಡ ಮಾತ್ರ ಹಂಗೆ ಇದೆ, ದೈತ್ಯವಾಗಿ ಬೆಳ್ಕೊಂಡು ಹೋಗ್ತಾ ಇದೆ, ಯಾಕೆ ಅಂತ ನನ್ಗೆ ಗೊತ್ತಿಲ್ಲ ಅಂತ ಇಲ್ಲಿ ಸಹಾರ ಬಂದು ನಮ್ ಹೀರೋ ಹತ್ರ ಎಲ್ಲಾ ನಿಜ ಹೇಳ್ದ. ನಮ್ ಹೀರೋಗೆ ತುಂಬಾನೇ ಬೇಜಾರಾಗೋಯ್ತು. ನಾನ್ ಅವತ್ತು ಮಾಡಿದ್ದ ಒಂದು ಸಣ್ಣ ತಪ್ಪಿಂದ ಈ ತರ ಇಲ್ಲಿವರೆಗೂ ಬಂದು ನಿಂತಿದ್ಯಾ ಅಂತ. ಬಟ್ ಆ ದೊಡ್ಡ ಹೂವ ಏನಾಗಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆತ್ಮಗಳು ಅದ್ಲು ಬದ್ಲು ಆಗಿದೆ ಅನ್ನೋದು ಮಾತ್ರ ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಇನ್ನೊಂದ್ ಕಡೆ ಡಾಗ್ ಮ್ಯಾನ್ ನ ತೋರಿಸ್ತಾರೆ. ಮನೆ ಓನರ್ ಬರ್ತಾರೆ ಅಂತ ಅಲ್ಲೇ ವೇಟ್ ಮಾಡ್ಕೊಂಡಿದ್ದ ಅಲ್ವಾ, ಈಗ ಅವರು ಬರ್ತಾರೆ. ನೋಡಿದ ತಕ್ಷಣ ಅಪ್ಪ ನಾನೇ ಅಪ್ಪ ನಿಮ್ ಪೆಟ್ಟು ಅಂತ ಹೇಳಿ ಹೋಗಿ ಅವ್ರನ್ನ ಹಗ್ ಮಾಡ್ಕೊಳಕ್ ಹೋದ್ರೆ ಅವ್ನ್ಗೆ ಹೆಂಗಿರುತ್ತೆ, ಟೆನ್ಷನ್ ಆಗೋಯ್ತು. ಯಾವನು ನೀನ್ ನನ್ನ ಅಪ್ಪ ಅಂತ ಕರಿತಿದ್ದೆ, ನೀನೇ ಇಬ್ರು ಮಕ್ಳು ತಂದೆ ಇದ್ದಂಗಿದ್ಯಾ ಅಂತ ಹೇಳಿ ಅವನು ಒಡೆದು ದೂರ ಓಡಿಸ್ತಾರೆ. ಪಕ್ಕದಲ್ಲೇ ಚಿಕ್ಕ ಹುಡುಗ ಕೂಡ ಇರ್ತಾನಲ್ವಾ, ಅಣ್ಣ ನಾನಣ್ಣ ನಿನ್ ಪೆಟ್ಟನ, ನನ್ನ ಮರ್ತೋಗ್ಬಿಟ್ಟ, ನಾನ್ ನಿನ್ ಪಪ್ಪಿ ಅಂತೆಲ್ಲ ಮಾತಾಡಿಸ್ತಾ ಇರ್ತಾನೆ. ಆ ಚಿಕ್ಕ ಹುಡುಗನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಅವ್ರಪ್ಪ ಚಿಕ್ಕ ಹುಡುಗನ ಹತ್ರ ಹೋಗ ಕೂಡ ಬಿಡ್ತಾ ಇಲ್ಲ, ಯಾವನ ಮೆಂಟಲ್ ಬಂದ್ಬಿಡ್ದಾನ ಈ ತರ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ. ಆ ತರ ಡಾಗ್ ಮ್ಯಾನ್ ಮೇಲೆ ಕೈ ಇಟ್ಟಿದ ತಕ್ಷಣ ಅವ್ರ ಅಸಿಸ್ಟೆಂಟ್ಗೆ ಟೆನ್ಷನ್ ಆಗೋಯ್ತು. ಅವ್ರ ನಮ್ ಬಾಸ್ ಅವ್ರ ಮೇಲೆ ಕೈ ಇಟ್ಟು ನಿನ್ ಕೈ ಮುರಿದಾಕ್ಬಿಡ್ತೀನಿ, ಮರದಾಗ ದೂರದಿಂದ ಮಾತಾಡೋ ಅಂತ ಅವನ್ನ ಬೆದರಿಸ್ತಾರೆ. ಆಮೇಲೆ ಇವನ ಚಿಕ್ಕ ಹುಡುಗನ ಹತ್ರ ಮಾತಾಡ್ತಾನೆ, ಅಣ್ಣ ನಾನೇ ಅಣ್ಣ, ನಿಮ್ಗೆ ಗೊತ್ತಾಗಿಲ್ವಾ ಇನ್ನು ಅಂದಾಗ ಆ ಕಣ್ಣು ನೋಡ್ತಾ ಇದ್ರೇನೆ ಚಿಕ್ಕ ಹುಡುಗನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು. ಇದೇ ಅಲ್ವಾ ಪ್ರೀತಿ ಅಂದ್ರೆ, ಪೆಟ್ಸ್ ಮೇಲೆ ಅದನ್ನ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅದ್ರ ಫ್ಲಿಪ್ ಮಾಡೋ ಅಂತ ಹೇಳೋದು ಅದೆಲ್ಲ ಅದ್ ಮಾಡ್ತಾ ಇರುತ್ತೆ. ನೀನು ನನ್ ಪಪ್ಪಿನ ನೀನ್ ಹೆಂಗೋ ಮನುಷ್ಯನಾಗಿ ಚೇಂಜ್ ಆದೆ ಅಂದಾಗ, ಅಣ್ಣ ನಾನು ಮತ್ತೆ ಡಾಗ್ ಆಗಿ ಚೇಂಜ್ ಆಗ್ಬೋದು, ನನ್ನ ಹತ್ರ ಇನ್ನೋ ಒಂದ್ ವಿಷಯ ಇದೆ, ನೀವ್ ಇಲ್ಲೇ ಇರಿ ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ರ ಅಸಿಸ್ಟೆಂಟ್ ನ ಕರ್ಕೊಂಡು ಆ ಡಾಗ್ ಮ್ಯಾನ್ ಅಲ್ಲಿಂದ ಎದ್ದು ಬಿದ್ದು ಓಡೋಗ್ತಾನೆ. ಮತ್ತೆ ಹೆಂಗಾದ್ರೂ ಬಂದು ಇವ್ರ ಫ್ಯಾಮಿಲಿ ಜೊತೆ ಜಾಯ್ನ್ ಆಗ್ಬೇಕು ಅಂತ ಅವನಿಗೆ ಆಸೆ ಪಾಪ. ಇಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಜ್ಜಿನ ತೋರಿಸ್ತಾರೆ. ಸುಮ್ನೆ ಏನಕ್ ಮನೇಲಿ ಇರೋದು 4 ಸಂಪಾದನೆ ಮಾಡೋಣ ಅಂತ ಹೇಳಿ ಅವರು ಒಂದು ಫ್ಯಾಕ್ಟ್ರಿಯಲ್ಲಿ ಏನೋ ಅಡ್ಗೆ ಐಟಮ್ಸ್ ಏನೋ ಮಾಡೋತ್ರ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಫ್ಯಾಕ್ಟ್ರಿ ಬೇರೆ ಯಾರ್ದು ಅಲ್ಲ, ಹಯೂನ್ ಹತ್ರ ಪಾಸ್ ಆಗ್ಬೇಕಾದ್ರೆ ಇವ್ರನ್ನ ನೋಡಿದ ತಕ್ಷಣ ಕಂಡಿಡ್ದ್ಬಿಟ್ಟ ಹೀರೋಯಿನ್ ಅವ್ರ ಅಜ್ಜಿನೇ ಅಂತ. ಆತರ ಕ್ಯಾಶುವಲ್ ಆಗಿ ಮಾತಾಡೋ ತರ ಒಂದು ಮಾತನ್ನ ಹೇಳ್ತಾನೆ. ಎಷ್ಟೇ ನಮ್ ವಯಸ್ಸು ಕಡಿಮೆ ಆದ್ರೆ ಕೂಡ ನಮ್ ಆಯುರ್ಕಾಲ ಕಡಿಮೆ ಆಗಿದೆ ಅಂತ ಅನ್ಕೋಬಾರ್ದಲ್ವಾ, ತುಂಬಾ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದು ನಮ್ ಹೀರೋಯಿನ್ ಅವ್ರ ಅಜ್ಜಿಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ನನ್ ವಯಸ್ಸು ಕಡಿಮೆ ಆಗಿದೆ ಅನ್ನೋ ವಿಷಯ ಅವ್ನಿಗೆ ಗೊತ್ತು ಅಂತ. ಸೊ ಇವಳು ಹಿಂದ್ಗಡೆನೆ ಓಡೋಗ್ಬಿಟ್ಟು ಕೇಳ್ತಾಳೆ, ನನ್ ಬಗ್ಗೆ ನಿಮ್ಗೆಲ್ಲಾ ಗೊತ್ತಾ, ನನ್ನ ನೀವು ಮೈಂಡಲ್ಲಿ ಇಟ್ಕೊಂಡಿರ್ತಾನೆ ಹೇಳಿದ್ದು ಅಂದಾಗ, ಹೌದು ನಿನ್ನ ಮೈಂಡಲ್ಲಿ ಇಟ್ಕೊಂಡೆ ಹೇಳಿದ್ದು ಅಂದಾಗ, ಅದು ನಿಮ್ಗೆ ಹೆಂಗ್ ಗೊತ್ತು ಅಂದಾಗ, ಯಾಕಂದ್ರೆ ನಾನೇ ಮರಣ ದೇವತೆ ಅಂತ ಹೇಳಿ ಹಂಗೆ ಅವನ ವಿಂಗ್ಸ್ ಎಲ್ಲ ಹೊರಗಡೆ ತೆಗಿತಾರೆ. ನೋಡಿದ್ರೆ ನೋಡಿ ನಮ್ ಹೀರೋಯಿನ್ ಅವ್ರ ಅಜ್ಜಿನೇ ಭಯ ಪಟ್ಬಿಟ್ರು, ದಬ್ಬಕದ ಕೆಳಗಡೆನೆ ಬಿದ್ಬಿಟ್ರು. ಏನ್ ಹೇಳ್ತಾ ಇದೀರಾ ನೀವು ಅಂದಾಗ, ಹೌದು ನಿಮ್ ಮೊಮ್ಮಗಳು ಕೇಳ್ಕೊಂಡ್ರೆ ಒಂದು ವಿಷಯದಿಂದ ನೀವ್ ಎಷ್ಟೇ ಈ ತರ ವಯಸ್ಸಲ್ಲಿರೋ ಚಿಕ್ಕ ಹುಡುಗಿ ತರ ಆದ್ರೆ
ಕೂಡ ನಿಮ್ಗೆ ಸಾವು ಖಚಿತ, ಇಷ್ಟರಲ್ಲಿ ನೀವು ಸಾಯೋದ್ ಗ್ಯಾರಂಟಿ, ನಿಮ್ ಮನೆ ಮುಂದೆ ಇದೆ ಅಲ್ವಾ ಗಿಡ, ಹೂ ಗಿಡ, ಅದ್ರಲ್ಲಿ ನೆಕ್ಸ್ಟ್ ಹೂವ ಬಿಡೋ ಟೈಮ್ಗೆ ನಿಮ್ ಪ್ರಾಣ ಹೊರಟೋಗುತ್ತೆ ಅನ್ನೋ ತರ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಸಾಯ್ತೀನಿ ಅನ್ನೋ ಬೇಜಾರಲ್ಲ, ಇವ್ರು ಸತ್ತೋಗ್ಬಿಟ್ರೆ ಪಾಪ ಅವ್ರ ಮೊಮ್ಮಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಒಂದು ಬೇಜಾರು. ಈ ಮರಣ ದೇವತೆ ಬಾಯಿಟ್ಕೊಂಡು ಸುಮ್ನೆ ಇರಲ್ಲ. ಇವಾಗ ಯಮ್ಮ ಸತ್ತೋಗ್ತಾಳೆ ಅಂತಂದ್ರೆ ಹೀರೋಯಿನ್ ಮುಖಾಂತರ ಇವಳು ಇನ್ನೂ ತುಂಬಾ ದಿನ ಬದುಕಿರ್ಬೇಕು ಅನ್ನೋ ಒಂದು ವಿಷ್ನ ಕೇಳಲಿ ಅನ್ನೋ ತರ, ಅಂದ್ರೆ ನಮ್ ಹೀರೋಯಿನ್ ಕೂಡ ಬೇರೆಯವ್ರಿಗೋಸ್ಕರ ಕೇಳೋ ತರ ಆಯ್ತಲ್ವಾ, ಅದಕ್ಕೋಸ್ಕರ ಮ್ಯಾನಿಪುಲೇಟ್ ಮಾಡ್ತಾ ಇರೋದು. ಬಟ್ ಇವ್ರ ಏನ್ ಮಾಡ್ತಾರೋ ಮುಂದಕ್ಕೆ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಇವತ್ತು ಬ್ಯಾಂಕ್ ಗೆ ಹೋಗಿದ್ದಾರೆ. ಅಲ್ಲಿರೋ ಸ್ಟಾಫ್ ಎಲ್ಲ ಹಂಗೆ ಕೈ ಕಟ್ಕೊಂಡು ನಿಂತು ಬಿಡಿದ್ದಾರೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್, ಒಂದು ಸಣ್ಣ ಟೆಕ್ನಿಕಲ್ ಎರರ್ ಇಂದ ನಿಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಸ್ವಲ್ಪನೇ ನಮ್ಮ ಬ್ಯಾಂಕ್ ಎಂಪ್ಲಾಯ್ ಅಕೌಂಟ್ ಗೆ ಹೋಗ್ತಾ ಇದ್ದಿದೆ. ಅದನ್ನ ನಾವು ಆದಷ್ಟು ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಇನ್ಮೇಲೆ ಹತ್ರ ಏನು ಪ್ರಾಬ್ಲಮ್ ಆಗಲ್ಲ ಮೇಡಮ್, ಮತ್ತೆ ಎಲ್ಲ ಅಮೌಂಟ್ ನಿಮ್ಮ ಅಕೌಂಟ್ ಗೆ ಹಾಕ್ಬಿಟ್ಟಿದೀವಿ, ಪ್ಲೀಸ್ ದಯವಿಟ್ಟು ಈ ಅಕೌಂಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬೇಡಿ ಅಂದಾಗ ಅವಳು ಅಂತಾಳೆ, ಇಲ್ಲ ಇದೆಲ್ಲ ಸರಿ ಬರೋದಿಲ್ಲ, ಸೈಲೆಂಟ್ ಆಗಿ ನಾನು ದುಡ್ಡನ್ನೆಲ್ಲ ನಾನು ಡ್ರಾ ಮಾಡ್ಕೊಂಡು ಹೋಗ್ತೀನಿ ಅಂದಾಗ, ಮೇಡಮ್ ಪ್ಲೀಸ್ ಮೇಡಮ್ ಹಂಗೆಲ್ಲ ಹೇಳ್ಬೇಡಿ ಮೇಡಮ್, ನಮ್ ಬ್ಯಾಂಕ್ ರೆಪ್ಯುಟೇಷನ್ ಹಾಳಾಗ್ಬಿಡುತ್ತೆ ಮೇಡಮ್, ನಮ್ಮಲ್ಲಿರೋ ಒಂದು VIP ಕಸ್ಟಮರ್ ಅಂದ್ರೆ ನೀವೊಬ್ರೆ ಮೇಡಮ್, ಇಷ್ಟೊಂದು ಡೆಪಾಸಿಟ್ ಇಟ್ಟಿದ್ದು ನೀವೊಬ್ರೆ, ಈಗ ನೀವೇ ಡ್ರಾ ಮಾಡ್ಕೊಂತೀನಿ ಅಂದ್ರೆ ಹೆಂಗ್ ಮೇಡಮ್ ಅಂತ ಹೇಳಿ ತುಂಬಾ ಕೇಳ್ಕೊಂತಾ ಇರ್ತಾಳೆ. ಮೇಡಮ್ ಇದ್ರೂ ಅಷ್ಟೊಂದು ಅಮೌಂಟ್ ನ ಎತ್ಬೇಕು ಅಂದ್ರೆ ಬಲ್ಕಾಗಿ ಅಂದ್ರೆ ದೊಡ್ಡದಾಗಿ ಏನಾದ್ರೂ ನೀವೊಂದು ರೀಸನ್ ನ ಹೇಳ್ಬೇಕು ಅಂದಾಗ, ಓ ನಿಮ್ಗೆ ರೀಸನ್ ಬೇಕಾ, ನನಗೆ ಮದ್ವೆ, ಅದಕ್ಕೆ ನಾನು ಇಷ್ಟು ಅಮೌಂಟ್ ನ ಎತ್ಕೊಂತಾ ಇದೀನಿ ಅಂತ ಹೇಳ್ತಾಳೆ. ಇದ್ರ ಕೇಳಿಸ್ಕೊಂಡು ಆ ಪಕ್ಕದಲ್ಲಿ ಇದ್ಲಲ್ಲ ಅವ್ರ ಫ್ರೆಂಡ್ ಒಂದು ಬ್ಯಾಂಕ್ ಎಂಪ್ಲಾಯ್, ಅವಳಿಗೆ ಟೆನ್ಷನ್ ಆಗೋಯ್ತು. ಅವಳು ಇಷ್ಟಕ್ಕೂ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು, ಮೆಂಟಲ್ ಏನೇ ಮಾಡ್ತಾ ಇದ್ಯಾ, ಏನಕ್ಕೆ ದುಡ್ಡೆಲ್ಲ ಎತ್ತಾ ಇದೀಯಾ ಅಂತ. ಯಾಕಂದ್ರೆ ಇವಳು ಕೇಳ್ಕೊಂಡಿದ್ದ ವಿಷಯ ನಮ್ ಹೀರೋಯಿನ್ ಅಕೌಂಟ್ ಅಲ್ಲಿ ಇರೋ ದುಡ್ಡು ಇವಳಿಗೆ ಬರ್ಬೇಕು ಅಂತ, ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಅಂತ. ಇವಾಗ ನಮ್ ಹೀರೋಯಿನ್ ಕ್ಯಾಶ್ ಎಲ್ಲ ವಿಡ್ರಾ ಮಾಡ್ಬಿಟ್ರೆ, ಅಕೌಂಟ್ ಇಂದ ಎಲ್ಲ ವಿಡ್ರಾ ಮಾಡ್ಬಿಟ್ಟು ಇವಳ ಅಕೌಂಟ್ ಗೆ ಏನ್ ಹೋಗುತ್ತೆ, ಏನು ಹೋಗಲ್ವಲ್ಲ. ಅದನ್ನ ತಿಳ್ಕೊಂಡು ಇವಳು ಕೋಪ ಪಟ್ಟಾಗ ಅಲ್ಲಿರೋ ಬ್ಯಾಂಕ್ ಎಂಪ್ಲಾಯೀಸ್ ಅವ್ರ ಮ್ಯಾನೇಜರ್ ಎಲ್ಲ ಅವಳಿಗೆ ಬೈತಾರೆ. ಅವಳೆಲ್ಲ ಕನೆ ಮೆಂಟಲ್, ನೀನ್ ಮೆಂಟಲ್, ನಮ್ ಕಸ್ಟಮರ್ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಮರ್ಯಾದಿಲ್ದೆ ಮಾತಾಡ್ತಾ ಇದೀಯ ಅಂತ ಅವಳನ್ನ ಬೈತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಅವಳ ಗ್ಯಾರೇಜ್ ಅಲ್ಲಿ ಸಿಸ್ಟಮ್ ಸೆಟಪ್ ಎಲ್ಲ ಇಟ್ಕೊಂಡಿರ್ತಾಳಲ್ಲ, ಅಲ್ಲಿ CCTV ಕ್ಯಾಮ್ರಾನೆಲ್ಲ ನೋಡ್ತಾ ಇರ್ತಾಳೆ. ಅವ್ರ ಅಜ್ಜಿ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಚೆಕ್ ಮಾಡೋದಕ್ಕೋಸ್ಕರ CCTV ಕ್ಯಾಮ್ರಾನೆಲ್ಲ ಹಾಕಿದ್ಲಲ್ಲ, ಅದ್ರ ನೋಡ್ತಾ ಇರ್ಬೇಕಾದ್ರೆ ನೈಟ್ ಟೈಮ್ ಅಲ್ಲಿ ಅವ್ರ ಮನೆ ಕಡೆ ಒಂದು ಕಾರ್ ಬಂದಿದೆ. ಒಂದ್ ಸ್ವಲ್ಪ ಹೊತ್ತು ನಿಂತು ಮತ್ತೆ ಅಲ್ಲಿಂದ ಹೋಗಿದೆ. ಇವಾಗ ಅದೇ ಕಾರು ಇವಳ ಗ್ಯಾರೇಜ್ ಹತ್ರ ಕೂಡ ಬಂದಿದೆ. ಬೇರೆ ಯಾರು ಅಲ್ಲ, ಆ ಜಂಗನ ಹುಡುಗ. ಆಕ್ಚುಲಿ ಜಂಗನ ಅವ್ನ್ ಸತ್ತೋಗ್ಬಿಟ್ಟಿದ್ದಾನೆ, ಜಸ್ಟ್ ಅವನ ಬಾಡಿ ಮಾತ್ರನೇ, ಒಳಗಡೆ ಇರೋದು ಕಲೀದಲ್ವಾ, ಸೊ ಕಲೀದ್ ಅಂತಾನೆ ಕರಿಯೋಣ. ಕಲೀದವ್ರ ಕಡೆ ಅವ್ರನ್ನ ಕರ್ಕೊಂಡ್ ಬಂದಿದ್ದಾನೆ. ಅವನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ ಗೆ ಅರ್ಥ ಆಗೋಯ್ತು, ಚಿಕ್ಕ ವಯಸ್ಸಲ್ಲಿ ಇವನು ತುಂಬಾ ದಿನ ಬದುಕ್ಬೇಕು ಅನ್ನೋ ವಿಷ್ ಕೇಳ್ಕೊಂಡಿದ್ ನಾನೇ ಅಲ್ವಾ, ಅವನೇ ಅಲ್ವಾ ಇದು ಅಂತ. ಅವ್ನ ಹತ್ರ ಒಳಗಡೆ ಬಂದಿದ ತಕ್ಷಣ ಅವ್ನು ಹೇಳ್ತಾನೆ, ಇನ್ನು ಯಾಕೆ ನಿನ್ 3ನೇ ವಿಷ್ನ ನೀನ್ ಕೇಳ್ತಾ ಇಲ್ಲ, ಆದಷ್ಟು ಬೇಗ ನಿನ್ ವಿಷ್ನ ನೀನ್ ಕೇಳ್ಬಿಡು, ಆಮೇಲೆ ಜೀನಿ ನನಗ್ ಬೇಕು ಅನ್ನೋ ತರ ಹೇಳಿದಾಗ, ನಾನ್ ವಿಷ್ ಕೇಳಿ ಇಷ್ಟು ದಿನ ಬದುಕಿರೋನೆ ತಾನೆ ನೀನ್ ಹೇಳಿ ನಾನ್ ಕೇಳ್ಬೇಕಾ, ನನ್ ವಿಷ್ನ ಯಾವಾಗ ಕೇಳ್ಬೇಕು ಅಂತ ನನ್ಗೆ ಗೊತ್ತು, ನೀನ್ ಬಾಯ ಮುಚ್ಕೊಂಡಿರು ಅಂತ ಬೆದರಿಸ್ತಾನೆ. ಅವ್ನ್ಗೆ ಟೆನ್ಷನ್ ಆಗೋಗುತ್ತೆ. ಹೀರೋಯಿನ್ ಅಂತಾಳೆ, ನಾನ್ ವಿಷ್ ಕೇಳಿರೋದ್ರಿಂದಾನೆ ನೀನ್ ಇಷ್ಟವರೆಗೂ ಬದುಕಿರೋದು ಅಂದಾಗ, ನಿನ್ಗೆ ಅರ್ಧ ಮಾತ್ರನೇ ಗೊತ್ತಿರೋದು, ಪೂರ್ತಿ ವಿಷಯ ನಿನ್ಗೆ ಗೊತ್ತಿಲ್ಲ, ಆದ್ರೆ ನೀನ್ ಅನ್ಕೊಂಡಿರ್ತಾರೆ ಜಂಗ್ ನಾನ್ ಅಲ್ಲ ಅನ್ನೋ ತರ ಅಂದಾಗ, ಇವಳಿಗೆ ಟೆನ್ಷನ್ ಆಗಿ ಪಕ್ಕದಲ್ಲಿರೋ ಒಂದು ಸ್ಪ್ಯಾನರೋ ಕತ್ತಿನೋ ಏನೋ ಇರುತ್ತೆ, ಅದನ್ನ ಎತ್ಕೊಂಡು ಅವ್ನ ಮುಖದ ಮೇಲೆನೆ ಮಾರ್ಕ್ ಹಾಕ್ಬಿಟ್ಲು. ತಾನಾಗೆ ಅವ್ನ ಮುಖದ ಮೇಲೆ ಆಗಿರೋ ಮಾರ್ಕ್ ತಾನಾಗೆ ಹೀಲ್ ಆಗುತ್ತೆ. ಪರವಾಗಿಲ್ವೇ, ನಾನ್ ವಿಷ್ ಕೇಳಿರೋನು ನೀನಲ್ಲ ಅಂತಂದ್ರೆ ನಿನ್ಗೆ ಹೆಂಗ್ ಅದು ಹೀಲ್ ಆಗ್ತಿದೆ, ಹಂಗಾದ್ರೆ ನಿನ್ನ ಹತ್ರನೇ ಅಂದ್ರೆ ನಾನ್ ಕೇಳ್ಕೊಂಡಿರೋ ಪವರ್ ನಿನ್ಗೆ ತಾನೆ, ಅದು ನೀನೇ ತಾನೆ ಅಂತ ಹೇಳಿದಾಗ, ವಿಷಯ ಗೊತ್ತಿಲ್ಲದೆ ನನ್ನ ಹತ್ರ ಆಟ ಆಡ್ಬೇಡ, ಮರಿದಾಗ ನೀನ್ 3ನೇ ವಿಷ್ನ ಕೇಳು ಅಂತ ಹೇಳಿದಾಗ ಬಬ್ಲುಗೆ ಟೆನ್ಷನ್ ಆಗೋಯ್ತು. ಎಲ್ಲಿದ್ನೋ ಬಬ್ಲು ಅವನ ನಿಜ ರೂಪ ಅಂದ್ರೆ ಒಂದು ಬ್ಲಾಕ್ ಚಿರತೆ ತರ ಒಳಗಡೆ ಬಂದಿರ್ತಾನೆ. ಇದ್ರ ನೋಡಿ ಅಲ್ಲಿರೋ ಸ್ವಲ್ಪ ಭಯ ಪಟ್ರೆ ಕೂಡ ಜಂಗೇನ್ ಭಯ, ಅವ್ನ ಹಂಗೆ ನಿಂತಿರ್ತಾನೆ. ಅಷ್ಟೇ ಅಲ್ದೆ ಇವ್ರನ್ನೆಲ್ಲ ಕಣ್ಗಾಣಿಸ್ತಾ ಇದ್ರಲ್ವಾ ಆ ಕೌನ್ಸಿಲರ್ ಕಡೆಯವರು, ಅವರೆಲ್ಲ ನೋಡ್ಬಿಟ್ಟು ನಮ್ಮೂರ್ ಹುಡುಗಿ ಮೇಲೆ ಇವ್ನ ಯಾವನೋ ಗಲಾಟೆ ಮಾಡಕ್ ಬಂದಿದ್ದಾನೆ ಕಣೋ ಅಂತ ಹೇಳಿ ಎಲ್ಲರೂ ಒಳಗಡೆ ಬಂದ್ಬಿಟ್ರು. ಇವರು ನಮ್ ಹೀರೋಯಿನ್ ಕಾಪಾಡ್ತೀನಿ ಅನ್ನೋ ಹೆಸರಲ್ಲಿ ಬಂದ್ಬಿಟ್ಟು, ಅಯ್ಯೋ ಅಮ್ಮ ನನ್ನ ಕಾಪಾಡಿ ಅನ್ನೋ ಕೇಳೋ ಪರಿಸ್ಥಿತಿ ಆಗೋಯ್ತು. ಯಾಕಂದ್ರೆ ಇಲ್ಲಿರೋ ಕಪ್ಪು ಚಿರತೆ ನೋಡಿ ಸಖತ್ ಭಯ ಪಟ್ಬಿಟ್ರು. ಸರಿ, ಇನ್ನ ಊರೊಳಗಡೆ ಇರೋರೆಲ್ಲ ಬಂದ್ಬಿಟ್ರು, ಇವಳಿಗೆ ಸಪೋರ್ಟ್ ಜಾಸ್ತಿ ಆಗೋಯ್ತು. ಇದಕ್ ಮೇಲೆ ಇವಳ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ, ಇದು ಕರೆಕ್ಟ್ ಆದ ಟೈಮ್ ಅಲ್ಲ ಅಂತ ಹೇಳಿ ಆ ಕಲಿದು ಅವ್ರ ಕಡೆಯವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.